5ನೇ ವಾಕ್ಯ. ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಾಗ ಆತನು ತೂಗಲ್ಪಟ್ಟಿರುವ ಸಮಯದಲ್ಲಿ 5ನೇ ವಾಕ್ಯ ಯೋಹಾನನ ಬರೆದ ಪತ್ರಿಕೆಯಲ್ಲಿ 19ನೇ ಅಧ್ಯಾಯ 28ನೇ ವಾಕ್ಯ ನಾವು ನೋಡೋಣ. ಮೇಲೆ ಯೇಸು ಹೀಗೆ ತೀರಿತು ತಿಳಿದು ಶಾಸ್ತ್ರ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ತೂಗಲ್ಪಡುವಾಗ ರಕ್ತವು ಸುರಿಸುತ್ತಾ ಅನೇಕ ನೋವು ಕಷ್ಟಗಳು, ಆದರೆ ಅಲ್ಲಿ ಎಲ್ಲ ಜನರು ನೋಡುತ್ತಾ ಇದ್ದಾರೆ. ಅದ್ಭುತ ಹೊಂದಿದ ಜನರು, ಅವರನ್ನು ಉಗಿದ ಜನರು, ಅವರನ್ನು ಹೊಡೆದವರು ಜನರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಅವರನ್ನು ನೋಡುತ್ತಿರುವಾಗ ಆಗ ಯೇಸು ಸ್ವಾಮಿ ಹೇಳ್ತಾರೆ, ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿ. ಪ್ರೀತಿ ಉಳ್ಳವರೇ, ಹಂಗಾದರೆ ನಾವು ಯೋಚನೆ ಮಾಡಿ ನೋಡಬೇಕು, ಯೇಸು ಸ್ವಾಮಿ ನಮಗಾಗಿ ಇಷ್ಟು ನೋವನ್ನು ಹೊತ್ತುಕೊಂಡನು, ಆದರೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳುವಾಗ ಅನೇಕರಲ್ಲಿ ಏನು ತಿಳ್ಕೊತಾರೆ ಜನರು, ಅವರು ಪೆಟ್ಟು ತಿಂದಿದ್ದಾರೆ, ನೋವನ್ನು ತಿಂದಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ, ಅದರ ನಿಮಿತ್ತವಾಗಿ ನೀರಡಿಕೆ ಆಗ್ತಾ ಇದೆ ಎಂಬುದಾಗಿ ಹೇಳಿ ತಿಳಿದುಕೊಂಡಿರಬಹುದು. ಕೆಲವು ಸಮಯದಲ್ಲೂ ನಾವು ಸಹ ನಾವು ನೋಡ್ತೀವಲ್ಲ, ಎಲ್ಲಾದರೂ ಒಂದು ಕಡೆ ಆಕ್ಸಿಡೆಂಟ್ ಆದರೆ ಇಲ್ಲ ತಲೆ ಚಕ್ಕರಾಗಿ ಬಿದ್ದರೆ ನಾವೇನು ಮಾಡ್ತೀವಿ, ಮೊದಲನೇದಾಗಿ ನೀರನ್ನು ತೆಗೆದುಕೊಂಡು ಹೋಗಿ ಕೊಡ್ತೀವಿ. ಯಾಕಂದರೆ ಅವ್ರಿಗೆ ನೀರು ಕೊಟ್ಟರೆ ಅವ್ರಿಗೆ ಜ್ಞಾನ ಬರುತ್ತೆ ಎಂಬುದಾಗಿ ಹೇಳಿ, ಅವ್ರು ಸಮಾಧಾನ ಪಡ್ತಾರೆ ಎಂಬುದಾಗಿ ಹೇಳಿ. ಆದರೆ ಇಲ್ಲಿ ಯೇಸು ಸ್ವಾಮಿ ಆತನಿಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿ, ಆ ನೀರಡಿಕೆ ಅಲ್ಲ. ಯಾಕೆಂದರೆ ಸತ್ಯವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೀವಿ, ಬಂಡೆಯನ್ನು 2 ಭಾಗ ಮಾಡಿ ನೀರನ್ನು ಬರುವ ಆತನು, ಸಮುದ್ರ ಮೇಲೆ ನಡೆದ ಆತನು, ಸಮುದ್ರವನ್ನು ಇಬ್ಬಾಗ ಮಾಡಿದ ಆತನು, ಮಳೆ ಬಾ ಎಂಬುದಾಗಿ ಹೇಳುವುದಾದರೆ ಬರ್ತದೆ, ಮಳೆ ನಿಲ್ಲು ಎಂಬುದಾಗಿ ಹೇಳಿದ್ರೆ ಮಳೆ ನಿಲ್ಲುತ್ತೆ. ಅಂಥ ದೇವರಿಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿ ನಾವು ನೋಡುವುದಕ್ಕೆ ಸಾಧ್ಯನಾ? ಆದರೆ ಎಲ್ಲರೂ ಅದೇ ನೀರಡಿಕೆ ಎಂಬುದಾಗಿ ಹೇಳಿ ನೋಡುತ್ತಾ ಇದ್ದಾರೆ. ಆದರೆ ಒಂದು ನಾವು ತಿಳ್ಕೊಬೇಕು, ಆ ಶಿಲುಬೆಯಲ್ಲಿ ತೂಗಲ್ಪಡುವಾಗ ಆತನ ನೀರಡಿಕೆ, ಆತನ ಕಾರ್ಯವು ಏನಾಗಿತ್ತು ಗೊತ್ತಾ? ತಂದೆಯ ಚಿತ್ತದಂತೆ ನೆರವೇರಿಸಬೇಕೆಂಬುದಾಗಿ ಹೇಳಿ. ನೋಡಿ, ಎಲ್ಲವೂ ತೀರಿತು, ಆದರೆ ಶಾಸ್ತ್ರದ ಮಾತುಗಳು ಅದು ನೆರವೇರಬೇಕೆಂಬುದಾಗಿ ಹೇಳಿ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿ. ಒಂದು ವೇಳೆ ಅವರ ಜೊತೆ ಇದ್ದಂಥ ಶಿಷ್ಯರು ಸಹ ಅವ್ರೇನು ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಿಲ್ಲ. ಅನೇಕರು ನೋಡುತ್ತಾ ಇರ್ಬೋದು ಯಾವ ರೀತಿಯಾದ ನೀರಡಿಕೆ ಎಂಬುದಾಗಿ ಹೇಳಿ, ಆದರೆ ಅದರಲ್ಲಿ ಒಂದೇ ಒಬ್ಬರಿಗೆ ಮಾತ್ರ ಗೊತ್ತಾಯಿತು. ಅದು ಯೇಸು ಸ್ವಾಮಿ ಒಂದು ಕಡೆ ಆ ಸಮಾರ್ಯ ಪಟ್ಟಣಕ್ಕೆ ಹಾದು ಬರುವಾಗ ಅಲ್ಲಿ ಒಂದು ಸಹೋದರಿಗೆ, ಸಮಾರ್ಯ ಸ್ತ್ರೀಗೆ ಮಾತ್ರ ಗೊತ್ತಾಯಿತು ಅವರಿಗೆ ಯಾವ ರೀತಿಯಾದ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿ. ನೋಡಿ, ಅಲ್ಲಿ ಶಿಲುಬೆಯಲ್ಲಿ ತೂಗಲ್ಪಟ್ಟ ಆಗಲೂ ಸಹ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಸಮಾರ್ಯ ಪಟ್ಟಣಕ್ಕೆ ಬಂದು ಅಲ್ಲಿ ಬಾವಿ ಬಳಿಯಲ್ಲಿ ಕುಂತ್ಕೊಂಡು ಒಂದು ಸಮಾರ್ಯ ಸ್ತ್ರೀ ಅಲ್ಲಿ ನೀರನ್ನು ತೆಗೆದುಕೊಳ್ಳುವಾಗ, ಯೋಹಾನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೀವಿ. ಆ ಅಧ್ಯಾಯದಲ್ಲಿ ಅವರು ಸ್ತ್ರೀಯ ಬಳಿಯಲ್ಲಿ ಕೇಳ್ತಾರೆ, ನನಗೆ ದಾಹವಾಗಿದೆ, ನನಗೆ ನೀರು ಬೇಕು ಎಂಬುದಾಗಿ ಹೇಳಿ. ಪ್ರೀತಿ ಉಳ್ಳವರೇ, ಆ ಸಹೋದರಿಗೆ ಗೊತ್ತಿಲ್ಲ. ಒಂದು ವೇಳೆ ನೋಡಿ, ನಾವು ಸಹ ಅದ್ಭುತಗಳನ್ನು ಹೊಂದಿದ್ದೀವಿ, ಅನೇಕ ಸೂಚನಾ ಕಾರ್ಯಗಳನ್ನು ನಾವು ಹೊಂದಿದ್ದೀವಿ, ಆದರೆ ಯೇಸು ಸ್ವಾಮಿಯ ದಾಹವ ಕುರಿತು ನಾವು ಗೊತ್ತಿಲ್ಲದೆ ಇದ್ದೀವಿ. ಯಾಕೆಂದರೆ ಇಲ್ಲಿ ಸತ್ಯವಾಗಿ ಕೇಳುತ್ತೆ ನೋಡಿ, ಆ ಸಹೋದರಿ ಅವರೊಟ್ಟಿಗೆ ಸಂಭಾಷಣೆ ಮಾಡ್ತಾ ಇದ್ದಾಳೆ. ದೇವರೇ, ಇಲ್ಲಿ ನೀವು ನೀರು ಕೊಡಬೇಕಾದ್ರೆ ನಿಮ್ಗೆ ಏನಿಲ್ಲ, ನಿಮ್ಮ ಬಳಿಯಲ್ಲಿ ಏನೂ ಇಲ್ಲ ಎಂಬುದಾಗಿ ಹೇಳಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಸಹೋದರಿ, ನನ್ನ ಬಳಿಯಲ್ಲಿ ಏನೂ ಇಲ್ಲ, ಆದರೆ ತಮಿಳಲ್ಲಿ ಸುಂದರವಾಗಿ ಹಾಕಲ್ಪಟ್ಟಿದೆ, ಉಮ್ಮಿಡத்தில் ಮೊಂಡುಕೊಳ್ಳುವುದಕ್ಕೂ ಉಮ್ಮಿಡத்தில் ಪಾತ್ರಮಿಲ್ಲ ಆಂಡವರೇ, ಅದು ಆಳಮಾ ಇರುಕ್ಕಿರದು, ಅದು ಬಾವಿ ಆಳವಾಗಿದೆ, ನಿನ್ನ ಬಳಿಯಲ್ಲಿ ಪಾತ್ರೆನೂ ಇಲ್ಲ ಎಂಬುದಾಗಿ ಹೇಳಿ. ಆದರೆ ಯೇಸು ಸ್ವಾಮಿಗೆ ಗೊತ್ತು ಆ ಪಾತ್ರೆ ನೀನಾಗಿದೆಯಾ ಎಂಬುದಾಗಿ ಹೇಳಿ. ಆದರೆ ಆ ಸಹೋದರಿಗೆ ಗೊತ್ತಿಲ್ಲ, ಆ ಪಾತ್ರೆ ನಾನು ಎಂಬುದಾಗಿ ಹೇಳಿ ಗೊತ್ತಿಲ್ಲ. ಇವತ್ತು ಸಹ ಈ 7 ಮಾತುಗಳನ್ನು ಕೇಳುವುದಕ್ಕಾಗಿ ನಾವು ಇಲ್ಲಿ ಹಾದು ಬಂದಿರುವ ಸಹೋದರ ಸಹೋದರಿಗಳೇ, ದೇವ ಮಕ್ಕಳೇ, ನಾವು ಪಾತ್ರೆ ಯಾವುದಕ್ಕಾಗಿ ಇದ್ದೀವಿ ಎಂಬುದಾಗಿ ಹೇಳಿ ನಮಗೆ ಗೊತ್ತಿಲ್ಲ. ನಾವು ಪ್ರಾರ್ಥನೆಗೆ ಬರ್ತೀವಿ, ಉಪವಾಸ ಮಾಡ್ತೀವಿ, ಎಲ್ಲವನ್ನು ನಾವು ಮಾಡ್ತೀವಿ, ಸೇವೆಗಳನ್ನು ಮಾಡ್ತೀವಿ, ಎಲ್ಲವನ್ನು ಮಾಡ್ತೀವಿ, ಆದರೆ ದೇವರ ದಾಹವನ್ನು ತೀರಿಸುವ ಮಕ್ಕಳಾಗಿ ಇದ್ದೀವಾ ಎಂಬುದಾಗಿ ಹೇಳಿ ನಾವು ನೋಡಬೇಕು. ಇಲ್ಲಿ ನೋಡ್ತೀವಿ, ನಾವು ಆ ಸಹೋದರಿ ಒಟ್ಟಿಗೆ ಮಾತಾಡುವಾಗ ಆ ಸಹೋದರಿಗೆ ಗೊತ್ತಿಲ್ಲ ನಾನು ಪಾತ್ರೆಯಾಗಿದ್ದೀನಿ ಎಂಬುದಾಗಿ ಹೇಳಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಕೊಡುವ ನೀರು ಏನಾಗತ್ತೆ, ಮತ್ತೆ ಮತ್ತೆ ದಾಹ ಉಂಟಾಗತ್ತೆ, ಆದರೆ ನಾನು ಕೊಡುವ ನೀರು ನಿನಗೆ
ಜೀವ ನೀರಾಗಿ, ಅದು ಯಾವಾಗಲೂ ದಾಗ ಕೊಡದೆ ಆ ನೀರಾಗಿ ಇರುತ್ತದೆ ಎಂಬುದಾಗಿ ಹೇಳಿ ಯೋಹಾನ್ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ನೋಡುತ್ತೀವಿ. ಹಲ್ಲೆಲೂಯ. ಪ್ರೀತಿ ಉಳ್ಳವರೇ, ಇವತ್ತು ನಮ್ಮ ದಾಹ ಯಾವ ರೀತಿಯಾಗಿದೆ? ದೇವರ ದಾಹವಾಗಿದೆಯಾ? ಇಲ್ಲ, ಈ ಲೋಕದ ರೀತಿಯಲ್ಲಿ ಅನೇಕ ರೀತಿಯ ಕಾರ್ಯಗಳನ್ನು, ಒಂದು ವೇಳೆ ಹಣ ಸಂಪಾದನೆ ಮಾಡಬೇಕು, ಇಲ್ಲ ನನಗೆ ಜ್ಞಾನ ಬೇಕು ಎಂಬುದಾಗಿ ಹೇಳಿ ನಮ್ಮ ದಾಹ ಯಾವ ರೀತಿಯಲ್ಲಿ ಓಡುತ್ತಾ ಇದೆ? ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಈ ವಾಕ್ಯವನ್ನು ನಾವು ಕೇಳಬೇಕೆಂಬುದಾಗಿ ಹೇಳಿ ಬಂದಿರುವ ಪ್ರೀತಿಯುಳ್ಳ ದೇವ ಜನರೇ, ನಾವು ದೇವರ ದಾಹವನ್ನು ತೀರಿಸುವ ಮಕ್ಕಳಾಗಿ ಇದ್ದೀವ ಎಂಬುದಾಗಿ ಹೇಳಿ ನಾವು ನೋಡಬೇಕು. ಯಾಕಂದರೆ ದೇವರ ಮುಂಭಾಗದಲ್ಲಿ ನಾವು ಒಂದು ಪಾತ್ರೆಯಾಗಿದ್ದೀವಿ. ಆ ಪಾತ್ರೆನ ಉಪಯೋಗ ಪಡಿಸಿಕೊಳ್ಳಬೇಕೆಂಬುದಾಗಿ ಹೇಳಿ ಆ ಸಹೋದರಿ ಬಳಿಯಲ್ಲಿ, ಆ ಹೆಂಗಸಿ ಬಳಿಯಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಆದರೆ ಆ ಹೆಂಗಸಿಗೆ ಗೊತ್ತಿಲ್ಲ, ಬಾವಿ ಆಳಾಗಿದೆ. ಒಂದು ವೇಳೆ ನೋಡಿ, ಆ ಹೆಂಗಸದ ಸಮಸ್ಯೆ ಹೇಳ್ತಾ ಇದೆ, ಅಲ್ಲಿ ಆಳವಾಗಿದೆ, ಪಾತ್ರೆ ನಿಮ್ಮ ಬಳಿಯಲ್ಲಿ ಇಲ್ಲ ಎಂಬುದಾಗಿ ಹೇಳಿ. ಆದರೆ ನಾವು ಸಹ ಏನು ಮಾಡ್ತಾ ಇದ್ವಿ? ದೇವರ ಸೇವೆ ಮಾಡಬೇಕು, ದೇವರ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ನಾವು ನೆನೆಸಿಕೊಂಡು ಸಹ ನಮ್ಮಲ್ಲಿ ಆಳವಾಗಿದೆ, ಆಳವಾದ ಸಮಸ್ಯೆಗಳು, ಆಳವಾದ ಕಾರ್ಯಗಳು, ಆಳವಾದ ನಮಗೇನಾಗಿದೆ, ನಾನಾ ರೀತಿಯಾದ ತೊಂದರೆಗಳು. ಅದರಿಂದ ನಾವು ದೇವರ ಕಾರ್ಯಗಳನ್ನು, ಚಿತ್ತವನ್ನು ನೆರವೇರಿಸದಂತೆ ನಮ್ಮಲ್ಲಿ ಆಗುತ್ತಾ ಇಲ್ಲ. ಹಲ್ಲೆಲೂಯ. ಯೋಚನೆ ಮಾಡಿ ನೋಡಿ, ಈ ಸಮಯದಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ನಾವು ಬಂದು ಕುಂತಿದ್ದೀವಿ. ಯಾಕಂದರೆ ಸಮಯ ಹೇಳುತ್ತೆ, ಸತ್ಯವಾಕ್ಯ ಹೇಳುತ್ತೆ, ನಿನಗೆ ಸಮಯ ಸಿಕ್ಕಿದ್ರೂ ಸಹ ಸಿಕ್ಕದೆ ಹೋದ್ರೂ ಸಹ ದೇವರ ಸುವಾರ್ತೆಯನ್ನು ನೀನು ಏನು ಮಾಡಬೇಕು? ಸಾರಬೇಕು ಎಂಬುದಾಗಿ ಹೇಳಿ ಅಲ್ಲಿ ನೋಡಿ ಆ ಸಹೋದರಿಯೊಟ್ಟಿಗೆ ಮಾತಾಡುವಾಗ ಆಗ ಆ ಸಹೋದರಿಗೆ ಗೊತ್ತಾಯಿತು, ಓಹೋ, ಈತನು ಬರೀ ಮನುಷ್ಯನಲ್ಲ, ಈತನು ನನ್ನ ದಾಹವನ್ನು ತೀರಿಸುವ ದೇವರು. ಹಲ್ಲೆಲೂಯ. ನೋಡಿ, ಆ ಅಧ್ಯಾಯದಲ್ಲಿ ನೋಡಬೇಕಾದ್ರೆ, ಯಾಕಂದರೆ ಸಮಯವಿಲ್ಲ, ನೀವು ಓದಿಕೊಳ್ಳಿ, ಅಲ್ಲಿ ಹೇಳ್ತಾ ಇದ್ದಾರೆ, ದೇವರೇ ನಾನು ಮತ್ತೆ ಇಲ್ಲಿ ಬರಬಾರದು. ಆ ಸಹೋದರಿ ನೋಡಿ ಹೇಳ್ತೆ, ನಾನು ಮತ್ತೆ ಇಲ್ಲಿ ನೀರು ಸೇದಕ್ಕೆ ಬರಬಾರ್ದು, ಆ ದಾಹವನ್ನು ತೀರಿಸುವಂತೆ ಆ ನೀರನ್ನು ನನಗೆ ಕೊಡು ಸ್ವಾಮಿ ಎಂಬುದಾಗಿ ಹೇಳಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಅವಳಲ್ಲಿ ಇದ್ದ ಗುಣಗಳನ್ನು, ಅವಳಲ್ಲಿದ್ದ ಕಾರ್ಯಗಳನ್ನು ಅವರು ಪ್ರಕಟಣೆಯಾಗಿ ನೋಡಿ. ಒಂದು ತಿಳ್ಕೊಬೇಕು, ಆ ಸಹೋದರಿಗೆ ಯಾವ ಅದ್ಭುತವನ್ನು ಮಾಡಿಲ್ಲ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಕಣ್ಣಿಲ್ಲದವರಿಗೆ ಕಣ್ಣನ್ನು ಕೊಟ್ಟಿದ್ದಾರೆ, ಕುಂಟರನ್ನು ಎಬ್ಬರಿಸಿದ್ದಾರೆ, ಅನೇಕ ರೀತಿಯಾದ ದೆವ್ವ ಹಿಡಿದವರಿಗೆ ದೆವ್ವದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಆದರೆ ಆ ಸಹೋದರಿಗೆ ಏನೂ ಅದ್ಭುತವನ್ನು ಮಾಡಿಲ್ಲ. ಒಂದೇ ಒಂದು ಮಾತು ಮಾತ್ರ ಮಾತಾಡಿದರು. ಅವಳಲ್ಲಿ ಇದ್ದಂಥ ಕಾರ್ಯವನ್ನು ಕುರಿತು, ಅವಳಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ಕುರಿತು ಅಲ್ಲಿ ಪ್ರಕಟಣೆ ಪಡಿಸಿದರು. ಆಗ ಅವಳಿಗೆ ಗೊತ್ತಾಯಿತು, ಓ, ಇವರು ಯಾರು? ಪ್ರವಾದಿ ಎಂಬುದಾಗಿ ಹೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಪಾತ್ರೆ ನಿಮ್ಮಲ್ಲಿ ಇಲ್ಲ ಎಂಬುದಾಗಿ ಹೇಳ್ತಾಳೆ. ಆದರೆ ಇಲ್ಲಿ ಸತ್ಯವಾಕ್ಯ ಹೇಳುತ್ತೆ, ಯೋಹಾನ್ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ 28-29ನೇ ವಾಕ್ಯ ಹೇಳುತ್ತೆ, ಅಲ್ಲಿ ತೆಗೆದುಕೊಂಡು ಬಂದಿರುವ ಆ ಬಿಂದಿಗೆಯನ್ನು ಅಲ್ಲಿ ಏನು ಮಾಡ್ತಾಳೆ? ಅವಳು ಅಲ್ಲೇ ಬಿಟ್ಟು ಅವಳೇನು ಮಾಡ್ತಾಳೆ? ಊರು ಒಳಗಡೆ ಓಡೋಗ್ತಾ ಇದ್ದಾಳೆ. ಹಲ್ಲೆಲೂಯ. ಈಗ ನೋಡಿ, ಯಾವ ಪಾತ್ರೆ ಉಪಯೋಗಕ್ಕೆ ಬರ್ತಾ ಇದೆ? ಅಲ್ಲಿ ತಗೊಂಡ್ಕೊಂಡು ಬಂದಿದ್ದ ಆ ಬಿಂದಿಗೆ ಉಪಯೋಗಕ್ಕೆ ಬರ್ತಾ ಇದೆಯಾ? ಇಲ್ಲ, ಅವಳು ಉಪಯೋಗಕ್ಕೆ ಬರ್ತಾ ಇದ್ದಲ್ಲ. ಪ್ರೀತಿ ಉಳ್ಳವರೇ, ಇವತ್ತು ಸಹ ನಾವು ಸಹ ಏನು ಮಾಡ್ತಾ ಇದ್ದೀವಿ? ಯಾವ ರೀತಿಯಲ್ಲಿ ದೇವರ ದಾಹವನ್ನು ತೀರಿಸುವವರಾಗಿದ್ದೀವಿ? ನೋಡಿ, ಆ ಸ್ತ್ರೀ ಏನೂ ಮಾಡಿಲ್ಲ. ಅವರು ಹೇಳಿದ ಮಾತನ್ನು ಕೇಳಿ ಆ ಬಿಂದಿಗೆಯನ್ನು ಅಲ್ಲೇ ಬಿಟ್ಟು ಎಲ್ಲಿ ಓಡೋದ್ಲು? ಊರಿನ ಒಳಗಡೆ. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಸ್ವಲ್ಪ ಹೊತ್ತಲ್ಲಿ ತಡೆ ಮಾಡಿರಲಿಲ್ಲ. ಅವರು ಊರ ಒಳಗಡೆ ಹೋಗಿ ಅಲ್ಲಿ ಸತ್ಯವಾಗಿ ಕೇಳುತ್ತೆ, ಊರಲ್ಲಿರುವ ಎಲ್ಲ ಜನರಿಗೂ ನೀವೆಲ್ಲರೂ ಬನ್ನಿರಿ, ನನ್ನಲ್ಲಿ ಇದ್ದಂಥ ಕಾರ್ಯವನ್ನು ಒಂದು ಮನುಷ್ಯ ಹೇಳಿದ್ದಾರೆ. ಹಲ್ಲೆಲೂಯ. ನೋಡಿ, ಆ ಸಹೋದರಿಗೆ ಯಾವ ರೀತಿಯಾದ ದಾಗ ಅಲ್ಲಿ ಗೊತ್ತಾಗೋಯ್ತು. ಯೇಸು ಸ್ವಾಮಿ ಅಲ್ಲಿ ನೀರು ಕೇಳಕ್ಕೆ ಬಂದಿಲ್ಲ, ಅಲ್ಲಿ ಅವರ ದಾಗವನ್ನು ಅರಿತುಕೊಂಡು ಆತ್ಮ ಮಕ್ಕಳು, ಈ ದೇಶದಲ್ಲಿ ಅಳಿದು ಹೋಗುವ ಆತ್ಮ ಮಕ್ಕಳಿಗಾಗಿ, ನಾಶವಾಗಿ ಹೋಗುವ ಆತ್ಮ ಮಕ್ಕಳಿಗಾಗಿ, ಅವ್ರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿ, ಅವ್ರಿಗಾಗಿ ಸ್ವಾರ್ಥ ಸಾರಬೇಕೆಂಬುದಾಗಿ ಹೇಳಿ ಈ ಸಹೋದರಿ ಏನು ಮಾಡಿದ್ರು? ಊರಿನ ಒಳಗಡೆ ಹೋಗಿ ಚಿಕ್ಕವರು ದೊಡ್ಡವರು, ಅಲ್ಲಿ ವಾಕ್ಯ ಸುಂದರವಾಗಿ ಹೇಳಲ್ಪಟ್ಟಿದೆ, ಊರಲ್ಲಿರುವ ಎಲ್ಲರೂ ಯೇಸು ಸ್ವಾಮಿಯಲ್ಲಿ ಬಳಿಲಿ ಬಂದರು. ಹಲ್ಲೆಲೂಯ. ನೋಡಿ, ಆ ಪಾತ್ರೆ, ಆ ಮಗಳು ನೀರು ತೊಗೊಂಬರ್ಬೇಕು ಎಂಬುದಾಗಿ ಹೇಳಿ ಒಂದು ಬಿಂದಿಗೆಯನ್ನು ತೆಗೆದುಕೊಂಡ್ಬಂದರು. ಆ ಬಿಂದಿಗೆನ ಬಿಟ್ಟು ದೇವರು ಅವಳನ್ನು ಉಪಯೋಗಪಡಿಸಿದರು. ಹಲ್ಲೆಲೂಯ. ಪ್ರೀತಿ ಉಳ್ಳವರೇ, ಬರೀ ನಾವು ವಾಕ್ಯನ ಕೇಳೋದು ಮಾತ್ರ ಅಲ್ಲ, ಉಪಯೋಗಕ್ಕೆ ನಾವು ಬರಬೇಕು. ಇವತ್ತು ನೀವು ಒಂದು ವೇಳೆ ಪಾತ್ರೆಯಾಗಿ ಇಲ್ಲಿ ಇರಬಹುದು, ಒಂದು ವೇಳೆ ಆ ಪಾತ್ರೆ ತೂತಾಗಿರ್ಬೋದು. ದೇವರೇ, ಇದು ನನಗೆ ಸಾಧ್ಯವಿಲ್ಲ, ನನ್ನಿಂದ ಮಾತಾಡೋಕ್ಕಾಗಲ್ಲ, ಇದು ಹೇಳೋಕ್ಕಾಗಲ್ಲ ಎಂಬುದಾಗಲ್ಲ. ನೋಡಿ, ಅವಳು ಹೇಳಿದ ಒಂದೇ ಒಂದು, ಅವಳಿಗೆ
ಪ್ರವಾದನೆ ಮಾತು ಹೇಳಿದ್ದು ಇದ್ದಂತೆ ಹೇಳಿದ ಮಾತು ಮಾತ್ರ ಅಲ್ಲಿ ಊರಲ್ಲಿ ಹೋಗಿ ಹೇಳಿದ್ರು. ನನ್ನಿದ್ದಿದ್ದಲ್ಲ ಅಲ್ಲಿ ಹೇಳಿದ್ರು ಎಂಬುದಾಗಿ ಹೇಳಿ, ಏನು ಬೇಡ, ನಿನಗೆ ದೇವರು ಏನು ಅದ್ಭುತ ಮಾಡಿದ್ರು ಅದನ್ನು ಬೇರೆ ಜನಕ್ಕೆ ಹೇಳಿ. ಹಲ್ಲೆಲೂಯಾ. ದೇವರು ನಿನಗೆ ಏನು ಅದ್ಭುತ ಮಾಡಿದ್ರು ಅದನ್ನ ಹೇಳಿ. ನನಗೋಸ್ಕರ ಆತನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟನು, ನನಗೋಸ್ಕರ ಆತನು ತೂಗಲ್ಪಟ್ಟನು, ನನಗೋಸ್ಕರ ರಕ್ತವನ್ನು ಸುರಿಸಿದರು ಎಂಬುದಾಗಿ ಹೇಳಿ ನೀವು ಹೇಳುವಾಗ ನಿಮ್ಮ ಸಾಕ್ಷಿನೇ ಒಂದು ಆತ್ಮನ ರಕ್ಷಣೆ ದಾರಿಗೆ ತೆಗೆದುಕೊಂಡು ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ಉಳ್ಳವರೇ, ನಾವೇನು ಮಾಡ್ತಾ ಇದ್ವಿ? ಕಾಲವು ಸಮೀಪವಾಗಿದೆ. ಆಮೋಸ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾ ಇದೆ, ಒಂದು ಕಾಲ ಬರುತ್ತೆ, ಬರಗಾಲ ಬರುತ್ತೆ. ಈಗ ನೀವು ತಿಳ್ಕೊಂಡಿದ್ರ, ಯುದ್ಧ ನಡೀತಾ ಇದೆ, ಅದರಿಂದ ಬರಗಾಲ ಬರುತ್ತೆ ಎಂಬುದಾಗಿ ಹೇಳಿ. ಅಲ್ಲಿ ಹೇಳ್ತಾ ಇದೆ, ಆಹಾರಕ್ಕಾಗಿ ಬರಗಾಲ ಅಲ್ಲ, ನೀರು ದಾಹಕ್ಕಾಗಿ ಬರಗಾಲ ಅಲ್ಲ, ಸುವಾರ್ತೆ ಸಾರುವುದಕ್ಕಾಗಿ ಬರಗಾಲ ಬರುತ್ತೆ. ದೇವರ ವಾಕ್ಯ ಕೇಳುವುದಕ್ಕಾಗಿ ಬರಗಾಲ ಬರುತ್ತೆ, ದೇವರ ವಾಕ್ಯ ಹೇಳುವುದಕ್ಕಾಗಿ ಬರಗಾಲ ಬರುತ್ತೆ. ಪ್ರೀತಿ ಉಳ್ಳವರೇ, ಈಗಿರುವ ಸಮಯ ಕೃಪೆಯ ಸಮಯ. ನಾವೇನು ಮಾಡಬೇಕು? ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು, ದೇವರೇ, ನಾನು ಪ್ರತಿ ದಿವಸವೂ ಒಬ್ಬರಿಗಾಗೆ ಆದರೂ ನಿಮ್ಮ ಶಿಲುಬೆಯ ಬಗ್ಗೆ ನಾನು ಹೇಳ್ತೀನಿ ಸ್ವಾಮಿ, ನಿಮ್ಮ ಶಿಲುಬೆಯ ಕುರಿತಾಗಿ ನಾನು ಹೇಳ್ತೀನಿ ಸ್ವಾಮಿ. ನನ್ನ ದೇವರು ನನ್ನ ಪಾಪವನ್ನು ಕ್ಷಮಿಸಿದ್ರು, ನನಗೆ ಅದ್ಭುತಗಳನ್ನು ಮಾಡಿದರು ಎಂಬುದಾಗಿ ಹೇಳಿ ನಾನು ಹೇಳ್ತೀನಿ ಎಂಬುದಾಗಿ ಹೇಳಿ ನೀವು ತೀರ್ಮಾನ ಮಾಡಿ ನೀವು ಹೇಳುವುದಾದರೆ, ನೀವು ಕೆಲಸದ ಸ್ಥಳದಲ್ಲಿ, ನೀವು ಅನೇಕ ಸ್ಥಳದಲ್ಲಿ ನೀವು ದೇವರ ಕುರಿತು ನೀವು ಹೇಳುವುದಾದರೆ, ನಿಜವಾಗಲೂ ಈ ದೇಶ ಅತಿ ಬೇಗನೆ ರಕ್ಷಣೆಯಲ್ಲಿ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಮದರ್ ತೆರೇಸಾ ಅವರು ಎಲ್ಲೋ ಹುಟ್ಟಿದ್ರು, ಎಲ್ಲೋ ಬಂದರು. ಅವರ ದಾಹ ಯಾವ ರೀತಿ ಇತ್ತು? ಕಲ್ಕತ್ತಾದಲ್ಲಿ ಅಲ್ಲಿ ಅನೇಕರ ಕುಷ್ಠರೋಗಿಯವರನ್ನು, ಅನೇಕ ದೀನರನ್ನು ಅವರೊಟ್ಟಿಗೆ ಸರಿಪಡಿಸಬೇಕೆಂಬುದಾಗಿ ಹೇಳಿ, ಅವರಿಗೆ ವಾಸಿ ಮಾಡಬೇಕೆಂಬುದಾಗಿ ಹೇಳಿ ಅವರು ದಾಹ ನೋಡಿ, ಎಲ್ಲಿದ್ದವರು ಎಲ್ಲಿಗೆ ಬಂದಿದ್ದಾರೆ. ಆದರೆ ನಾವು ಭಾರತ ದೇಶದಲ್ಲಿದ್ದೀವಿ, ಸುಂಕುದಗಟ್ಟೆ ಚರ್ಚಲ್ಲಿದ್ದೀವಿ, ಕಾಚುವಳ್ಳಿ ಸಭೆಯಲ್ಲಿದ್ದೀವಿ. ನಾವು ಯೋಚನೆ ಮಾಡಿ ನೋಡಿ, ಎಲ್ಲಿ ನಾವು ಕುಂತಿದ್ದೀವಿ ಎಂಬುದಾಗಿ ಹೇಳಿ. ನಮಗೆ ಯಾವ ದಾಹ ಬೇಕು? ಒಂದು ವೇಳೆ ಅನೇಕ ಜನರಲ್ಲಿ ನೋಡುತ್ತಿರಬಹುದು, ಶಿಲುಬೆಯಲ್ಲಿ ತೂಗಲ್ಪಟ್ಟಾಗ ದೇವರು ನೀರಡಿಕೆ ಆಗಿದೆ ಎಂಬುದಾಗಿ ಹೇಳುವಾಗ ಅವ್ರು ತಿಳ್ಕೊಂಡಿರ್ಬೋದು ಅವರಿಗೆ ನೀರು ಬೇಕು ಎಂಬುದಾಗಿ ಹೇಳಿ. ನೀರಲ್ಲ, ನೀನು ಬೇಕು, ನಾವು ಅವ್ರಿಗೆ ಬೇಕು. ನಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯ, ನಮ್ಮಿಂದ ದೇವರಿಗಾಗಿ ಏನು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ಹೇಳಿ ನಾವೇನು ಮಾಡಬೇಕು? ಮುಂದೆ ಹಾದು ಬರಬೇಕು. ಪ್ರೀತಿ ಉಳ್ಳವರೇ, ಅಲ್ಲಿ ಶಿಷ್ಯರಿದ್ದಾರೆ. ಅದೇ ವಾಕ್ಯದಲ್ಲಿ ನಾವು ಕೆಳಗಡೆ ನೋಡ್ತೀವಿ. ನೋಡಿ, ಯೇಸು ಸ್ವಾಮಿನ ಆ ಬಾವಿ ಬಳಿಲಿ ಕುಣಿಸಿ ಅವರು ಆರಾಮಾಗಿರಲಿ, ನಾವು ಹೋಗಿ ಊಟ ತೆಗೆದುಕೊಂಡು ಬರ್ತೀವಿ ಎಂಬುದಾಗಿ ಹೇಳಿ ಹೋದರು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಸ್ವಾಮಿ ಭೋಜನ ರೆಡಿಯಾಗಿದೆ ಬನ್ನಿ ಎಂಬುದಾಗಿ. ಅವ್ರು ಹೇಳ್ತಾರೆ, ನನ್ನ ಭೋಜನ ಅದಲ್ಲ. ಹಲ್ಲೆಲೂಯಾ. ಏನಾಗಿದೆ, ನಾನು ಕುಡಿಯುವುದಕ್ಕಾಗಿನೂ ತಿನ್ನುವುದಕ್ಕಾಗಿ ನಾನು ಬಂದಿಲ್ಲ. ಇಲ್ಲಿ ಇರುವ ಅಳಿದು ಹೋಗುವ ಆತ್ಮ ಮಕ್ಕಳಿಗಾಗಿ ಅವರನ್ನ ಪರಲೋಕಕ್ಕೆ ನಾನು ಕರ್ಕೊಂಡು ಹೋಗಬೇಕೆಂಬುದಾಗಿ ಹೇಳಿ ನಾನು ಅದಕ್ಕಾಗಿಯೇ ಈ ಶಿಲುಬೆಯಲ್ಲಿ ತೂಗಲ್ಪಡುವುದಕ್ಕಾಗಿ ನಾನು ಬಂದಿದ್ದೀನಿ ಎಂಬುದಾಗಿ ಹೇಳಿ. ನೋಡಿ, ಶಿಷ್ಯರು ಜೊತೆಲೇ ಇದ್ರು, ಅವ್ರಿಗೆ ಗೊತ್ತಿಲ್ಲ. ಆದರೆ ಆ ಸ್ತ್ರೀಗೆ ಗೊತ್ತಾಯಿತು, ದೇವರ ಬಯಕೆ, ದೇವರ ದಾಹ ಏನು ಎಂಬುದಾಗಿ ಹೇಳಿ ಗೊತ್ತಾಯಿತು. ಆಗ ಆ ಸಹೋದರಿ ಆ ಪಾತ್ರೆಯಾಗಿ ಉಪಯೋಗಪಡಿಸು. ಪ್ರೀತಿ ಉಳ್ಳವರೇ, ಇವತ್ತು ನೀನು ನಾನು ಏನು ಮಾಡ್ತಾ ಇದ್ದೀವಿ? ಈ ಪಾತ್ರೆ ಒಂದು ವೇಳೆ ಒಡೆದೋಗಿರ್ಬೋದು, ಜಜ್ಜಲ್ಪಟ್ಟಿರ್ಬೋದು, ತೂತಾಗಿರ್ಬೋದು, ಆ ನೀರು ನಿಲ್ಲುತ್ತಾ ಇರ್ಬೋದು. ಆದರೆ ಯೇಸು ಸ್ವಾಮಿ ಬಳಿಯಲ್ಲಿ ಕೇಳಿ, ದೇವರ ಬಳಿಯಲ್ಲಿ ಒಪ್ಪಿಸಿಕೊಡಿ. ಆ ಪಾತ್ರೆಯನ್ನು ರೂಪಿಸುವತ್ತನು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಪಾತ್ರೆಯನ್ನು ರೂಪಿಸೋದನು ಆತನಾಗಿದ್ದಾನೆ. ನಾವು ದೇವರ ಬಳಿಯಲ್ಲಿ ಒಪ್ಪಿಸಿಕೊಡುವುದಾದರೆ ನಿಜವಾಗಲೂ ದೇವರು ನಿಮ್ಮನ್ನು ತೆಗೆದು ಆತನೇನು ಮಾಡ್ತಾರೆ? ಉಪಯೋಗಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಕಾರ್ಯ ಕುರಿತು ನಾನು ಹೇಳಿ ನಾನು ಮುಗಿಸ್ತೀನಿ. ನಾರ್ತ್ ಸ್ಟೇಟಲ್ಲಿ ನೋಡಬೇಕಾದ್ರೆ ಅಲ್ಲಿ 5 ವರ್ಷದ ಹಿಂದೆ ಅಲ್ಲಿ ಸೇವೆ ಮಾಡುವ ಮಿಷನರಿ ಸೇವೆಗಳನ್ನು ಅಲ್ಲಿ ಏನು ಮಾಡಿದ್ರು? ತಡೆದ್ರು, ಅಡ್ಡಿ ಮಾಡಿದ್ರು, ಸೇವೆ ಮಾಡಬಾರ್ದು ಎಂಬುದಾಗಿ ಹೇಳಿ ಅವರ ಪಾಸ್ಟರ್ ಹೆಂಡತಿಯನ್ನು ಬಟ್ಟೆಯನ್ನು ಬಿಚ್ಚಿ ರೋಡಲ್ಲಿ ಓಡುವಂತೆ ಅವರು ಬೈಕಲ್ಲಿ ಓಡಿಸ್ಕೊಂಡು ಬರ್ತಾ ಇದ್ದಾರೆ, ಅವರು ರೋಡಲ್ಲಿ ಬರ್ತಾ ಇದ್ದಾರೆ. ಆ ರೀತಿಯಾದ ಪರಿಸ್ಥಿತಿ ಆದರೂ ಸಹ ಅವರು ಈಗಲೂ ಸಹ ಅದೇ ಸ್ಥಳದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಅವಮಾನ ಆಯಿತು ಎಂಬುದಾಗಿ ಹೇಳಿ ಅವರು ಸೇವೆನ ನಿಲ್ಲಿಸಲಿಲ್ಲ. ಅವಮಾನ ಆಯಿತು ಎಂಬುದಾಗಿ ಹೇಳಿ ಆ ದೇವರ ದಾಹದ ಕುರಿತು ಅವರು ನಿಲ್ಲಿಸಲಿಲ್ಲ. ಅವರು ಈಗಲೂ ಏನು ಮಾಡ್ತಾ ಇದ್ದಾರೆ? ದೇವರು ನನಗಾಗಿ ಅವಮಾನ ಪಟ್ಟಿದ್ದಾರೆ, ನನಗಾಗಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದಾರೆ, ನನಗಾಗಿ ಆತನು ರಕ್ತವನ್ನು ಸುರಿಸಿದ್ದಾನೆ, ಆತನ ದಾಹವನ್ನು ತೀರಿಸುವುದಕ್ಕಾಗಿ ನಾನು ಸೇವೆಯನ್ನು ಮಾಡ್ತೀನಿ ಎಂಬುದಾಗಿ ಹೇಳಿ ಇವತ್ತೂ ಸಹ ಅವರು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅನೇಕ ಜನರು ಮನ ತಿರುಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಪ್ರೀತಿ ಉಳ್ಳವರೇ, ನಿನ್ನನ್ನು ಆತನೊಂದು ಪಾತ್ರೆಯಾಗಿ ಇಟ್ಟಿದ್ದಾನೆ, ನಿನ್ನನ್ನು ಅದು ಉಪಯೋಗಪಡಿಸಬೇಕೆಂಬುದಾಗಿ ಇಟ್ಟಿದ್ದಾನೆ. ನಾವು ದೇವರ ಬಳಿಯಲ್ಲಿ ಒಪ್ಪಿಸಿಕೊಡುವುದಾದರೆ ನಿಜವಾಗಲೂ ದೇವರು ನಿಮ್ಮನ್ನು ಉಪಯೋಗಪಡಿಸಿ ನಿಮ್ಮ ಮುಖಾಂತರವಾಗಿ ಅವರು ಒಂದು ಗ್ರಾಮ ಮಾತ್ರ ಸೇರಿಸಿದ್ರು,
ನಿಮ್ಮ ಮುಖಾಂತರವಾಗಿ 1000 ಗ್ರಾಮ ಮುಖಾಂತರವಾಗಿ ಸೇರಿಸುವ ದೇವರು ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಒಪ್ಪಿಸಿಕೊಟ್ಟು ದೇವರ ಸನ್ನಿಧಾನದಲ್ಲಿ ನಾವು ಈ ವಾಕ್ಯ ಕೇಳಿದ ಮಾತ್ರ ಅಲ್ಲ, ಇದರಂತೆ ನಡೆಯುವಂತೆ ನಾವು ಮಾಡಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರ ನಾಮಕ್ಕೆ ನಾನು ಸ್ತೋತ್ರವನ್ನು ಹೇಳ್ತೀನಿ. தேவன் கொடுத்த எல்லா கட்டளைகளும் அவர் முடித்து, ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಎಲ್ಲಾ ಆಜ್ಞೆಗಳನ್ನು ಆತನು ಮುಗಿಸಿ, மனித குலத்தை மீட்டு எடுக்கும்படியாக தன் ஜீவனை கொடுக்கிற காரியம் முடிந்து, ಅಲ್ಲಿ ಮನುಷ್ಯನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಡುವ ಕಾರ್ಯವನ್ನು ಮುಕ್ತಾಯಗೊಳಿಸಿ, இப்ப ஜனங்களை மீட்டு எடுக்கும்படியாக ஒரு காரியம் துவங்க ஆரம்பித்து விட்டது. ಅಲ್ಲಿ ಜನರನ್ನು ರಕ್ಷಿಸುವಂತ ಕಾರ್ಯವು ಅಲ್ಲಿ ಪ್ರಾರಂಭವಾಗುತ್ತದೆ. அல்லேலூயா. அங்க இருக்கிற ஜனங்கள்லாம் பரிசேயரும் சதுசேயரும் எல்லாரும் ஆசாரிகள் நினைச்சாங்க, ಅಲ್ಲಿರತಕ್ಕಂಥ ಸದ್ದುಕಾಯರು, ಪರಿಸಾಯರು, ಆ ಯಾಜಕರೆಲ್ಲ ನೆನೆಸಿದರು, எல்லாம் முடிஞ்சிச்சு, இவர் இவ்வளோ நம்மளை தொந்தரவு பண்ணாரு, நம்ம பிஸ்னஸ் எல்லாம் ரொம்ப பால் பண்ணிட்டாரு இவர், ಎಲ್ಲವೂ ಮುಕ್ತಾಯವಾಯಿತು, ಇವರು ನನ್ನ ವ್ಯವಹಾರಗಳನ್ನೆಲ್ಲ ಇವರು ಬಹಳವಾಗಿ ಹಾಳು ಮಾಡಿದರು, எல்லா ஜனங்களும் இவரை பின்பற்றும்படி செஞ்சுட்டாங்க. ಎಲ್ಲಾ ಜನರು ಇವರನ್ನು ಹಿಂಬಾಲಿಸುವ ರೀತಿಯಲ್ಲಿ ಅವರು ಮಾಡಿದರು. இப்ப பாருங்க, இவர் சிலுவையில் இருக்கிறாரு, இவர் எல்லா காரியம் முடிஞ்சிச்சுன்னு சொல்லி அவங்க நினைச்சிருந்தாங்க. ಅವರು ನೆನೆಸಿದರು ಶಿಲುಬೆಯಲ್ಲಿ ಈ ಕಾರ್ಯಗಳೆಲ್ಲವೂ ಮುಕ್ತಾಯವಾಯಿತು ಎಂಬುದಾಗಿ ಹೇಳಿ. ಆದರೆ வேதம் சொல்லுகிறது, ಸತ್ಯವೇದ ವಾಕ್ಯ ಹೇಳುತ್ತದೆ, அது துவக்கத்தின் காரியமாயிருந்தது. ಅದು ಪ್ರಾರಂಭಕ್ಕೆ ಅದು ಆರಂಭವಾಗಿದೆ. அல்லேலூயா, 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 அல்லேலூயா. எப்படி ஆண்டவர் எல்லாத்தையும் முடிச்சாருன்னா, ಹೇಗೆ ದೇವರು ಎಲ್ಲವನ್ನು ಮುಗಿಸಿದರು ಎಂಬುದಾಗಿ யோவான் 4:34 சொல்லப்பட்டிருக்கிறது. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 34ನೇ ವಾಕ್ಯ ಹೇಳಲ್ಪಟ್ಟಿದೆ, அவருக்கு உணவே தேவனுடைய சித்தத்தை செய்வது தான் அவர் உணவே. ಆತನ ಆಹಾರವೇ ದೇವರ ಚಿತ್ತವನ್ನು ನೆರವೇರಿಸುವಂತದ್ದಾಗಿತ್ತು. அல்லேலூயா, அல்லேலூயா. பாருங்க, ஆண்டவருடைய உணவு எதுன்னா தேவனுடைய சித்தத்தை செய்வது தான் அவர் உணவு. என்ன சித்தம்? ಅಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದೇ ಆತನ ಆಹಾರವಾಗಿತ್ತು. ಹಾಗಾದ್ರೆ ದೇವರ ಚಿತ್ತವೇನಾಗಿತ್ತು? ಜನங்களை சுகப்படுத்தும்படியாக, ಜನರನ್ನು ಸೌಖ್ಯಪಡಿಸುವಂತದ್ದು, ரட்சிக்கும்படியாக, ರಕ್ಷಿಸುವಂತದ್ದು, விடுதலை கொடுக்கும்படியாக, ಬಿಡುಗಡೆಯನ್ನು ಕೊಡುವುದು, சாபத்திலிருந்து விடுதலை கொடுக்கும்படியாக, ಶಾಪದಿಂದ ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿ எல்லாவற்றையும் தேவன் அது செய்ததுதான். அதனால தான் அவருக்கு உணவே மாறிச்சுன்னு சொல்றாரு. ಇವೆಲ್ಲವನ್ನು ಮಾಡುವುದರ ನಿಮಿತ್ತವಾಗಿ ಅದೇ ಆತನ ಆಹಾರವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ಹೇಳಲ್ಪಟ್ಟಿದೆ. அப்பெல்லாம் செஞ்ச பார்த்த ஜனங்க, ಅಷ್ಟೆಲ್ಲ ನೋಡಿದಂತ ಜನರು அவங்களாம் நினைச்சாங்க இது ஏதோ செய்யறாருன்னு நினைச்சாங்க. ಇವರು ಏನೋ ಮಾಡುತ್ತಾರೆ ಎಂಬುದಾಗಿ ಅವರು ನೆನೆಸಿದರು. ஆனால் அவைகள் எல்லாம் ஒரு பெரிய மாற்றத்தை அநேகருடைய வாழ்க்கையில கொண்டு வரும் என்பது யாரும் நினைத்து பார்க்கவில்லை. ಅನೇಕರ ಜೀವಿತದಲ್ಲಿ ಈತನು ಅನೇಕ ಬದಲಾವಣೆಗಳನ್ನು ಕೊಂಡು ತರುತ್ತಾನೆ ಎಂಬುದಾಗಿ ಹೇಳಿ ಯಾರು ನೆನೆಸಿ ನೋಡಲಿಲ್ಲ. ಅದೇ யோவான் 17:4 சொல்லப்பட்டிருக்கிறது. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, பூமியிலே நான் உம்மை மகிமைப்படுத்தினேன், நான் செய்யும்படி நீர் எனக்கு நியமித்த கிரியை செய்து முடித்தேன். ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. அல்லேலூயா, அல்லேலூயா. பாருங்க, ஆண்டவருக்கு ஒரு பெரிய ஒரு பொறுப்பு கொடுத்துக்கிறாரு. ಅಲ್ಲಿ ದೇವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. இப்போ ಅದು செஞ்சு முடிச்சுக்கிறாரு. ಈಗ ಅದನ್ನು ಆತನು ಮಾಡಿ ಮುಗಿಸಿದ್ದಾನೆ. ನೆಕ್ಸ್ಟ್ ಯಾರು செய்யணும்? ನಂತರವಾಗಿ ಯಾರು ಅದನ್ನು ಮಾಡಬೇಕು? தேவனை பின்பற்றுவர்கள் அதை செய்ய வேண்டும். ದೇವರನ್ನು ಹಿಂಬಾಲಿಸುವಂತವರು ಅದನ್ನು ಮಾಡಬೇಕು. அல்லேலூயா, அல்லேலூயா. பாருங்க, தெளிவா ஆண்டவர் அந்த காரியங்களை குறிப்பிடுறாரு. ಅಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಅದನ್ನು ತಿಳಿಸ್ತಾರೆ. இதுல 3 காரியங்களை குறித்து நாம் பார்ப்போம். ಇದರಲ್ಲಿ 3 ವಿಷಯಗಳನ್ನು ಕುರಿತಾಗಿ ನಾವು ಗಮನಿಸೋಣ. இது என்ன பண்றதுன்னா, ஆண்டவர் இந்த முடிந்தது என்று சொல்ற வார்த்தை 3 ಅರ್ಥಗಳು இருக்குது. ಅಲ್ಲಿ ತೀರಿತು ಎಂಬುದಾಗಿ ಹೇಳುವುದಕ್ಕೆ 3 ಅರ್ಥಗಳುಂಟು. ஒரு கடனை முழுமையாக செய்து முடித்திருக்கிறார் ಆಂಡவர். ಒಂದು ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ದೇವರು ಮಾಡಿ ಮುಗಿಸಿದ್ದಾನೆ. அல்லேலூயா, அல்லேலೂಯಾ. கடன் பட்டவன், ಅಲ್ಲಿ ಜವಾಬ್ದಾರಿ ಒಂದು கடன் ಸಾಲ ಹೊಂದಿದಂತವನು அதை முழுமையாக செய்து கொடுக்க வேண்டும். ಅದನ್ನು ಸಂಪೂರ್ಣವಾಗಿ ತೀರಿಸಿಕೊಡಬೇಕು. கடன் பட்டது ಯಾರು? ಅಲ್ಲಿ ಸಾಲ ಹೊಂದಿದಂತವನು ಯಾರು? நாம கடன் பட்டோம். ಅಲ್ಲಿ ನಾವು ಸಾಲಗಾರರಾಗಿದ್ದೆವು. ஆனா கொடுத்து முடிச்சது ಯಾರು? ಆದ್ರೆ ಆ ಸಾಲವನ್ನು ತೀರಿಸಿದಂತವರು ಯಾರು? ஆண்டவராகிய இயேசு கிறிஸ்து. ಅಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು. பாவத்தின் சம்பளம் மரணம், ಅಲ್ಲಿ ಪಾಪದ ಸಂಬಳ ಮರಣ என்று நிச்சயமாக எல்லாருக்கும் தெரியும். ಅದು ಎಲ್ಲರಿಗೂ ಗೊತ್ತದೆ. இந்த சம்பளம்னா நம்ம கடன் பட்டுக்கிறோன்னு அர்த்தம். நம்ம ಈ ಮರಣಕ್ಕೆ ನಾವು ಸಾಲಗಾರರಾಗಿದ್ದೇವೆ ಎಂಬುದಾಗಿ ಅರ್ಥ. பலவிதமான தப்புகளை செய்தவர்களுக்கு, ಈ ಹಲವಿಧವಾದ ತಪ್ಪುಗಳನ್ನು ಮಾಡಿದಕ್ಕೆ அந்த காலத்துல பார்க்கும்போது ஒருவனா செலுத்தப்பட வேண்டும்.
ಅದು ಒಂದೊಂದು ಕ್ರಮವಾಗಿ ಅದನ್ನು ಸಲ್ಲಿಸಲ್ಪಡಬೇಕು. அப்போதான் அதுல இருந்து நமக்கு விடுதலை கிடைக்கும். ಆಗ ಮಾತ್ರವೇ ಅದರಿಂದ ನಮಗೆ ಬಿಡುಗಡೆ ದೊರಕುತ್ತದೆ. அல்லேலூயா. அல்லேலூயா. புரியுதுங்களா? இந்த தப்பு செஞ்சா இந்த ஒரு குருவியை ஒரு புறாவை பலியிட வேண்டும். ಈ ಒಂದು ತಪ್ಪನ್ನು ಮಾಡುವುದಾದರೆ ಇಷ್ಟು ಪಾರಿವಾಳವನ್ನು ಬಲಿಯಾಗಿ ಅರ್ಪಿಸಬೇಕು. ஏகப்பட்ட ரூல்ஸ் அண்ட் ரெகுலேஷன் இருந்துச்சு. ಅತ್ಯಧಿಕವಾದಂತ ಒಂದು ಕ್ರಮಗಳು ಅಲ್ಲಿ ಇತ್ತು. அப்பனா இந்த கடந்த எல்லாவற்றையும் ಈ ರೀತಿಯಾದಂತ ಎಲ್ಲಾ ಸಾಲಗಳನ್ನು தேவன் நமக்காக கொடுத்து முடித்தார். ದೇವರು ನಮಗೋಸ್ಕರವಾಗಿ ಕೊಟ್ಟು ತೀರಿಸಿದನು. அல்லேலூயா. அல்லேலூயா. கொலோசியர் எழுதின நிருபம் 2ஆம் அதிகாரம் 14-15 வசனத்தை வாசிக்கும் போது ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14 ಮತ್ತು 15ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, நமக்கு எதிரடையாகவும் கட்டளைகளால் நமக்கு விரோதமாக இருந்த கையெழுத்தை குலைத்து அது நடுவில் இராதபடி எடுத்து சிலுவையின் மேல் ஆணி அடித்து துரைத்தனங்களையும் அதிகாரங்களையும் உரித்து கொண்டு வெளியரங்கமான கோலமாக்கி அவைಗಳ மேல் சிலுவையிலே வெற்றி சிறந்தார். ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 14 ಮತ್ತು 15ನೇ ವಚನದಲ್ಲಿ, ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧವನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಾಗಿ ನೆರವೇರಿಸುತ್ತಾ ತೋರಿಸಿದನು. அல்லேலூயா. அல்லேலೂಯಾ. பாருங்க, இந்த பாவம் பெருக பெருக ನೋಡ್ರಿ, ಈ ಪಾಪವು ಹೆಚ್ಚಾಗುತ್ತಾ அதை மெயின்டைன் பண்றதுக்கு ஆளுங்க இருந்துக்கிறாங்க. பாருங்க, ಅದನ್ನು ನಿಯಂತ್ರಿಸುವುದಕ್ಕೋಸ್ಕರವಾಗಿ ஆளுங்க இருந்துக்கிறாங்க. ಅಲ್ಲಿ ವ್ಯಕ್ತಿಗಳಿದ್ದಾರೆ. நீ இது பண்ணா இது செய்யணும், ನೀನು ಇದನ್ನು ಮಾಡುವುದಾದ್ರೆ ಇದನ್ನು ಮಾಡಬೇಕು, இந்த தேவாலயத்துல வரணும், ನೀನು ಈ ದೇವಾಲಯಕ್ಕೆ ಬರಬೇಕು, நீ இதை பண்ணணும், ನೀನು ಇದನ್ನು ಮಾಡಬೇಕು. எல்லாம் ரெக்கார்ட் ஆயிடுது. ಅಲ್ಲಿ ಎಲ್ಲವೂ ಅಲ್ಲಿ ಬರೆಯಲ್ಪಡ್ತಾ ಇದೆ. அது ஜனங்களை மேய்ப்பதற்கு ஆட்கள் இருந்துக்கிறாங்க. பாருங்க, ಅಲ್ಲಿ ಆ ಜನರನ್ನು ನಿಯಂತ್ರಿಸುವುದಕ್ಕೋಸ್ಕರವಾಗಿ ಅಲ್ಲಿ ಜನರು ನೇಮಕವಾಗಿದ್ದರು. அவங்க என்ன பண்ணுவாங்க? ಅವರು ಏನು ಮಾಡ್ತಾ ಇದ್ರು? ஜனங்களை ஏகப்பட்ட துன்பத்துக்கு உள்ளாக்குவார்கள். ಅಲ್ಲಿ ಜನರನ್ನು ಬಹಳ ಹಿಂಸೆಗೆ ಒಳಪಡಿಸ್ತಾ ಇದ್ರು. நீ இது செஞ்சே செய்யணும், ನೀನು ಇದನ್ನು ಮಾಡೇ ತೀರಬೇಕು, இல்லைன்னா உனக்கு பாவ மன்னிப்பு இல்ல, ಇಲ್ಲವಾದ್ರೆ ನಿನಗೆ ಪಾಪ ಕ್ಷಮಾಪಣೆ ಇಲ್ಲ. துரைத்தனம் பல அவங்களை ஆள ஆரம்பித்தார்கள். ಅವರನ್ನು ದೊರೆತನ ಮಾಡೋದಕ್ಕೆ, ಅವರ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಅವರು ಪ್ರಾರಂಭಿಸಿದರು. சில பேர் என்ன பண்ணுவாங்க தெரியுங்களா? ಕೆಲವರು ಏನ್ ಮಾಡ್ತಾರೆ ಗೊತ್ತಾ? தப்பு பண்ணிடுவாங்க. ತಪ್ಪು ಮಾಡಿಬಿಡ್ತಾರೆ. ஒருத்தர் தப்பு பண்ணிட்ட பிறகு ತಪ್ಪು ಮಾಡಿದ ನಂತರ அதை பார்த்துட்டு ಅದನ್ನು ನೋಡಿ, இதை நீ பண்ணல, ಇದನ್ನು ನೀನು ಮಾಡಿದೆ ಅಲ್ವಾ, நான் எல்லாருக்கும் சொல்லிடுவேன், ನಾನು ಎಲ್ಲರಿಗೂ ಹೇಳಿಬಿಡ್ತೇನೆ, நீ எனக்கு இதை செய்யணும், ನೀನು ನನಗೆ ಇದನ್ನು ಮಾಡಬೇಕು. அப்படி ஒரு சம்பவம் அந்த காலத்துல இருந்தது. பாருங்க, ಆ ರೀತಿಯಾದಂತ ಒಂದು ಸಂಭವವು ಆ ಕಾಲಘಟ್ಟದಲ್ಲಿಯೇ ಇತ್ತು. அல்லேலூயா. பாருங்க, ஆண்டவர் என்ன பண்ணிட்டாரு? ಆಗ ದೇವರೇನು ಮಾಡಿದ್ರು? இது எல்லாத்துக்கும் ஒரு முடிவு கட்டார். ಇದು ಎಲ್ಲದಕ್ಕೂ ಒಂದು ಮುಕ್ತಾಯವನ್ನು ತಂದರು. பிசாசு நினைச்சான், ಅಲ್ಲಿ ಸೈತಾನನು ನೆನೆಸಿದನು, இவர் கைகளில கால்களில் ஆணி அடித்துட்டா, ಇವರ ಕೈಗಳಲ್ಲಿಯೂ ಕಾಲುಗಳಲ್ಲಿಯೂ ನಾವು ಮಳೆಗಳನ್ನು ಜಡಿದು ಬಿಟ್ರೆ எத்தனை பேருக்கு சுகம் கொடுக்குவே நீ, ಎಷ್ಟು ಜನರಿಗೆ ಸೌಖ್ಯವನ್ನು ಕೊಟ್ಟನು, எத்தனை பேர் உயிரோடு எழுப்பே நீ, ಎಷ್ಟು ಜನರನ್ನು ಜೀವಂತವಾಗಿ ಎಬ್ಬಿಸಿದನು. ஆணி அடிச்சுட்டா ಇವರ ಕೈಗಳಿಗೆ ಮಳೆಗಳನ್ನು ಜಡಿದು ಬಿಟ್ರೆ இவர் கதை முடிஞ்சிச்சுன்னு எல்லாம் நினைச்சாங்க. ಇವರ ಕಥೆಯು ಮುಕ್ತಾಯವಾಯಿತು ಎಂಬುದಾಗಿ ಎಲ್ಲರೂ ನೆನೆಸಿದರು. அல்லேலூயா. அல்லேಲೂಯಾ. அவர் ஏன் அந்த மாதிரி செஞ்சா ஒத்துக்கினாருன்னா, ಅವರು ಯಾಕೆ ಆ ರೀತಿ ಮಾಡೋದಕ್ಕೆ ಒಪ್ಪಿಸಿಕೊಂಡರು ಎಂಬುದಾಗಿ ಹೇಳೋದಾದ್ರೆ, நாம் பட்ட கடனை தீர்க்கும்படியாக, ನಾವು ಮಾಡಿದಂತ ಸಾಲವನ್ನು ಆತನು ತೀರಿಸುವುದಕ್ಕೋಸ್ಕರವಾಗಿ. அல்லேலூயா. எல்லா துரைத்தனங்களும் என்ன பண்ணாரு? சிலுவையிலே ஆணை அடித்து வெற்றி சிறந்தார். ಎಲ್ಲ ದೊರೆತನಗಳನ್ನು ಆತನು ಶಿಲುಬೆ ಮೇಲೆ ಜಡಿಯಲ್ಪಟ್ಟು ಆತನು ಜಯೋತ್ಸವವನ್ನು ಮಾಡಿದನು. நீங்களும் நானும் ஃப்ரீயா உட்காந்துக்கிறேங்க. ಈ ದಿನದಲ್ಲಿ ನಾನು ನೀನು ಬಹಳ ಸ್ವಾತಂತ್ರ್ಯವಾಗಿ ಕುಳಿತುಕೊಂಡಿದ್ದೇವೆ. குற்ற உணர்வு கூட இல்லாத உட்காந்துக்கிறீங்க. ಒಂದು ಪಶ್ಚಾತ್ತಾಪ ಹೃದಯವಿಲ್ಲದ ರೀತಿಯಲ್ಲಿ ನಾವು ಕುಳಿತಿದ್ದೇವೆ. அதுக்கு ஒரு ஆண்டவராக இயேசு கிறிஸ்து பெரிய விளக்கரைத்தை செலுத்தினார். பிரியமான, ಅದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಕ್ರಯವುಳ್ಳಂತ ಬೆಲೆಯನ್ನು ಆತನು ಸಲ್ಲಿಸಿದ್ದಾನೆ. அல்லேலூயா. தப்பு பண்ணிடுறோம், ತಪ್ಪು ಮಾಡಿಬಿಡ್ತೇವೆ. ஆண்டவரே மன்னி ஏசப்பா, ದೇವರೇ ನನ್ನ ಕ್ಷಮಿಸಿ ಏಸಪ್ಪ. கேட்ட உடனே ஒரு சமாதானம் வருது இல்லை? பாத்தீங்களா? ಆ ರೀತಿಯಾಗಿ ಕ್ಷಮೆ ಕೇಳಿದ ತಕ್ಷಣವಾಗಿ ಸಮಾಧಾನ ಬರ್ತದೆ ಇಲ್ವೋ? அது எப்படி வந்துச்சு? ಅದು ಹೇಗೆ ಬರ್ತದೆ? சிலுவையில வெற்றி சிறந்தார். ಆಮೇಲೆ ಶಿಲುಬೆಯಲ್ಲಿ ಆತನು ಜೀವನ ಹೊಂದಿದನು. அங்க இருந்தவங்க நினைச்சாங்க, ಅಲ್ಲಿರೋರು ನೆನೆಸಿದರು, இவர் கதை முடிய போகுதுன்னு நினைச்சாங்க. ಇವರ ಕತೆ ಅಲ್ಲಿಗೆ ಮುಕ್ತಾಯವಾಗುತ್ತದೆ ಎಂಬುದಾಗಿ ನೆನೆಸಿದರು. அவங்களுக்கு தெரியாது, ಅವರಿಗೆ ಗೊತ್ತಿಲ್ಲ. கோடானு கோடி மக்கள் அதனால் பயன்பெற போகிறார்கள் என்று யாருக்கு தெரியாது. பிரியமானவர்களே, ಕೋಟ್ಯಾನು ಕಟ್ಟಲೆ ಜನರಿಗೆ ಅದು ಉಪಯುಕ್ತವಾಗಿರುತ್ತದೆ ಎಂಬುದಾಗಿ ಅವರಿಗೆ ಗೊತ್ತಿರಲಿಲ್ಲ. அல்லேலூயா. அல்லேலೂಯಾ. அடுத்தபடியா பார்க்கும்போது ಅನಂತರವಾಗಿ ಗಮನಿಸುವಾಗ ஒரு பெரிய ஜெயத்தை நமக்கு கொடுத்தா. ಒಂದು ದೊಡ್ಡ ಜಯವನ್ನು ಆತ ನಮಗೆ ಕೊಟ್ಟನು. ஏன்னா
பலி ரத்த சிந்தது இல்லாமல் பாவ மன்னிப்பு இல்லை. ಅಲ್ಲಿ ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ನೋಡ್ತೇವೆ. இது எல்லாரும் ஒத்துக்கிறாங்க. ಇದೆಲ್ಲರೂ ಒಪ್ಪಿಕೊಳ್ಳುತ್ತಾರೆ. பலி செலுத்தணும். ಅಲ್ಲಿ ಬಲಿಯನ್ನು ஒரு ಸಮರ್ಪಿಸಬೇಕು. மிருகத்தின் பலி செலுத்த வாங்க வேண்டும். ಅಲ್ಲಿ ಒಂದು ಪ್ರಾಣಿಯ ಬಲಿಯನ್ನು ಅಲ್ಲಿ ಸಮರ್ಪಿಸಬೇಕೆಂಬುದಾಗಿ ಹೇಳ್ತಾರೆ. இல்ல அட்லீஸ்ட் ஒரு புறாவாவது கொடுக்கணும். ಒಂದು ಪಾರಿವಾಳವನ್ನಾದರೂ ಸಮರ್ಪಿಸಬೇಕು. உடனே பார்த்தா ಅಲ್ಲಿ ತಕ್ಷಣವಾಗಿ ನೋಡೋದಾದ್ರೆ இதை காரணமா வச்சு ಇದನ್ನು ಕಾರಣವಾಗಿಟ್ಟು பெரிய பிசினஸே ஆரம்பிச்சிச்சு. ಅಲ್ಲಿ ದೊಡ್ಡ ವ್ಯಾಪಾರವನ್ನೇ ಅವರು ಪ್ರಾರಂಭಿಸಿಬಿಟ್ರು. இதை வாங்கு அதை பண்ணு, ಇದನ್ನು ತೆಗೆದುಕೊಂಡು ಅದನ್ನು ಮಾಡು, இங்க நில்லு அங்க நில்லு, ಅಲ್ಲಿ ನಿಲ್ಲು ಇಲ್ಲಿ ನಿಲ್ಲು, நீ அங்கதான் நிக்கணும் இங்க வரக்கூடாது. ನೀನು ಅಲ್ಲಿಯೇ ನಿಲ್ಲಬೇಕು ಇಲ್ಲಿ ಬರಬಾರದು. ஏகப்பட்ட ரூல்ஸ் அண்ட் ரெகுலேஷன், ಅತ್ಯಧಿಕವಾದಂತ ಒಂದು ಆಜ್ಞಾ ವಿಧಿಗಳನ್ನು ಅಲ್ಲಿ ತಂದರು. தேவனே பார்க்க முடியாத அளவுக்கு அவங்க செஞ்சுட்டு பாருங்க. ಅಲ್ಲಿ ದೇವರೇ ಅದನ್ನು ನೋಡೋದಕ್ಕೆ ಅಸಹ್ಯ ಪಡುವ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ರು. ஆலயத்துக்குள்ளே வர முடியாது. ಅಲ್ಲಿ ದೇವರು ಆಲಯದೊಳಗೆ ಬರೋದಕ್ಕಾಗೋದಿಲ್ಲ. பரிசுத்த ஸ்தலம், மகா பரிசுத்த ஸ்தலம், ಪರಿಶುದ್ಧವಾದ ಸ್ಥಳ, ಮಹಾಪರಿಶುದ್ಧವಾದ ಸ್ಥಳ, யாருக்கு பர்மிஷன் இல்லை, ಅಲ್ಲಿ ಯಾರಿಗೂ ಪ್ರವೇಶವಿಲ್ಲ. பலி செலுத்திருக்க வேண்டும், ಅಲ್ಲಿ ಬಲಿ ಸಮರ್ಪಿಸಬೇಕು. இப்ப என்ன பண்ணிட்டார் ஆண்டவர்? ಈಗ ಏನ್ ಮಾಡಿದ್ರು ಕರ್ತನಾದ ದೇವರು? அவர் என்ன சொன்னாரு? நானே பலியாக பார்க்க, ನಾನೇ ಬಲಿಯಾಗಿ ಬರ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. அல்லேலூயா, அல்லேலೂಯಾ, அல்லேலூயா, அல்லேலೂಯಾ. அவரே சிலுவையிலே நமக்காக பலியாத நிமித்தமாக, ಆತನೇ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಬಲಿಯಾದರ ನಿಮಿತ್ತ. பாருங்க, இந்த இடத்துல ஆண்டவர் வார்த்தை சொல்றதுக்கு ஒரு தகுதி எங்களுக்கு இல்லைங்க. ಈ ಸ್ಥಳದಲ್ಲಿ ನಿಂತುಕೊಂಡು ದೇವರ ವಾಕ್ಯವನ್ನು ಹಂಚುವುದಕ್ಕೆ ಯಾವ ಅರ್ಹತೆ ನಮಗಿಲ್ಲ. இல்ல, எங்க தான் சொல்றதுக்கு தகுதி இல்ல, எங்க சொல்றதுக்கு தகுதி, ಎಲ್ಲಿ ಹೋಗಿ ಹೇಳುವುದಕ್ಕೂ ನಮಗೆ ಅರ್ಹತೆ ಇಲ್ಲ. அந்த தகுதியை கொடுத்துட்டார் பாத்தீங்களா? ಅರ್ಹತೆಯನ್ನು ಕೊಟ್ಟರು ನೋಡಿ. வெற்றி சிறந்தார், ಆತನು ಜಯವನ್ನು ಕೊಟ್ಟನು. அல்லேலூயா, அல்லேலೂಯಾ, அல்லேலூயா, அல்லேலூಯಾ. எவ்வளவு ஒரு வெற்றிங்க இது! ಎಷ್ಟು ದೊಡ್ಡ ಜಯ! கரங்களை தட்டி நாமத்தை மகிமைப்படுத்தலாம். ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. இந்த வெற்றியை நாம் கொண்டாட வேண்டும். ಈ ಜಯವನ್ನು ನಾವು ಕೊಂಡಾಡಬೇಕು. அப்பொழுதுதான் நாம் ஆண்டவருடைய பிரசன்னத்துல, சன்னிதானத்துல வரும்போது ஒரு சந்தோஷம் உண்டாயிருக்கும் பிரியமானவர்களே. ಆಗ ಮಾತ್ರವೇ ದೇವರ ಸಾನ್ನಿಧ್ಯದಲ್ಲಿ ಬರುವುದಕ್ಕೆ ನಮಗೆ ಸಂತೋಷ ಉಂಟಾಗುತ್ತದೆ. நான் இருக்கணும் அங்க இடத்துல. ஆக்சுவலா ನಾನು ಆ ಸ್ಥಳದಲ್ಲಿ ಇರಬೇಕಾಗಿತ್ತು. சாபத்திலே பிறந்து சாபத்திலே வளர்ந்து நான் இருக்க வேண்டிய இடத்துல, ಶಾಪದಲ್ಲೇ ಹುಟ್ಟಿ ಶಾಪದಲ್ಲೇ ಜೀವಿಸ್ತಾ ಇರ್ತಕ್ಕಂಥ ನಾನು ಇರಬೇಕಾದಂತ ಆ ಸ್ಥಳದಲ್ಲಿ எனக்காக சாபமானதால ನನಗೋಸ್ಕರವಾಗಿ ಆತನು ಶಾಪಗ್ರಸ್ತನಾಗಿ ಮಾಡಲ್ಪಟ್ಟ ನಿಮಿತ್ತ அப்பா பிதாவேன்னு அழைக்கிறதுக்கு எனக்கு ஒரு அதிகாரத்தை ஆண்டவர் கொடுக்கிறார். ಅಪ್ಪ ತಂದೆ ಎಂಬುದಾಗಿ ಕೂಗುವಂತ ಒಂದು ಪುತ್ರ ಸ್ವೀಕಾರ ಆತ್ಮನು ಆತ ನಮಗೆ ಕೊಟ್ಟನು. அது வரைக்கும் யாரும் அனுமதி கிடையாது. ಅದುವರೆಗೂ ಯಾರಿಗೂ ಅನುಮತಿ ಇಲ್ಲ. உச்சரிக்க கூடாது. ಆ ರೀತಿಯಾಗಿ ಉಚ್ಚಾರಣೆ ಕೂಡ ನಾವು ಮಾಡಬಾರದು. கடவுளே பார்க்காத அளவுக்கு அந்த மாதிரி ஒரு மோசமான ஒரு சூழ்நிலைகள். ಅಲ್ಲಿ ದೇವರನ್ನೇ ನೋಡಬಾರದು ಎಂಬುದಾಗಿರುವಂತ ಒಂದು ಮೋಸಕರವಾದಂತ ಪರಿಸ್ಥಿತಿ. இப்ப பார்த்தா ಈಗ ನೋಡುವುದಾದ್ರೆ சிலுவையில அவர் அறிந்து தன்னை ಒಪ್ಪು கொடுத்து ಬಿಡಿದனால, ಶಿಲುಬೆಯಲ್ಲಿ ಆತನು ಜಡಿಯಲ್ಪಡೋದಕ್ಕೋಸ್ಕರವಾಗಿ ತನ್ನನ್ನು ಸಮರ್ಪಿಸಿಕೊಟ್ಟರ ನಿಮಿತ್ತ, அவர் எல்லாவற்றையும் நமக்காக செய்து முடித்தபடினால, ಆತನು ನಮಗೋಸ್ಕರವಾಗಿ ಎಲ್ಲವನ್ನು ಮಾಡಿ ಮುಗಿಸಿದರ ನಿಮಿತ್ತ நாம் தைரியமாக ஆண்டவரே ஏசப்பா அப்பான்னு சொல்றோம். ನಾವು ಧೈರ್ಯವಾಗಿ ಅಪ್ಪ ಏಸಪ್ಪ ಎಂಬುದಾಗಿ ಆತನನ್ನು ಕರೆಯುತ್ತೇವೆ. அவர் நாமத்தின் யோவான் 1:12 சொல்லப்பட்டிருக்கிறது. ಯೋಹಾನನು ಬರೆದ ಸುವಾರ್ತೆ 1:12 ನಾವು ನೋಡುತ್ತೇವೆ. அவர் நாமத்து மேல் விசுவாசம் வைத்து எத்தனை பேர்களோ, ಆತನ ಹೆಸರಿನಲ್ಲಿ ವಿಶ್ವಾಸ ಇಟ್ಟಂತ ಎಷ್ಟು ಜನರು எத்தனை பேர்களோ தேவனுடைய புத்திரராகும்படி பிள்ளைகளாகும்படி அதிகாரத்தை கொடுக்கிறார். ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ ಹೇಳಲ್ಪಟ್ಟಿದೆ. அல்லேலூயா, அல்லேலೂಯಾ. அதனால தாங்க அவர் ஆண் எரிக்கிறது ஒப்பு கொடுத்தார். ಆದ್ದರಿಂದಲೇ ಆತನು ಮಳೆಗಳನ್ನು ಜಡಿಯುವುದಕ್ಕೋಸ್ಕರವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. இந்த டைட்டில் நமக்கு வரதுக்காக ஒரு பெரிய காரியத்தை சிலுவையில அவர் செய்து முடித்தார். ಈ ಬಿರುದು ನಮಗೆ ಬರುವುದಕ್ಕೋಸ್ಕರವಾಗಿ ಆತನು ಶಿಲುಬೆಯಲ್ಲಿ ಒಂದು ದೊಡ್ಡ ಕಾರ್ಯವನ್ನು ನಮಗೋಸ್ಕರವಾಗಿ ಮಾಡಿದನು. மூன்றாவது காரியத்தை பார்க்கும்போது, ಮೂರನೇ ಕಾರ್ಯವನ್ನು ಗಮನಿಸುವಾಗ தீர்க்க தரிசனம் நிறைவேறினது. ಅಲ್ಲಿ ಪ್ರವಾದನೆಯು ನೆರವೇರಲ್ಪಟ್ಟಿತು. என்ன தீர்க்க தரிசனம்? ಏನು ಆ ಪ್ರವಾದನೆ? ஏசாயா 53:5 வாசிக்கும் போது, ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ಓದಿ ನೋಡುವಾಗ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. நம்முடைய மீறுதல் நிமித்தம் அவர் காயப்பட்டு, நம்முடைய அக்கிரம நிமித்தம் அவர் நொறுக்கப்பட்டார், நமக்கு சமாதானத்தை உண்டு பண்ணின ஆக்கினை அவர் மேல் வந்தது, அவருடைய தழும்புகளால் நாம் குணமாகும். அந்த தீர்க்கதரிசனம் நிறைவேறிச்சு. அடுத்தது பார்த்தாக்கா ಇನ್ನೊಂದು தீர்க்கதரிசனம் நிறைவேறியது பிரியமானவர்களே. ಆ ಪ್ರವಾದನೆ ನೆರವೇರಿದ ನಂತರ ಮತ್ತೊಂದು ಪ್ರವಾದನೆ ಅಲ್ಲಿ ನೆರವೇರಲ್ಪಡುತ್ತದೆ ಪ್ರಿಯರೇ.
யோவான் 19:34-37 வயசு வாசிக்கும் போது ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 23-25ನೇ ವಚನವನ್ನು ನಾವು ಓದಿ ನೋಡುವಾಗ 19:34-35 34-35ನೇ ವಚನ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದನು. ಅವನ ಸಾಕ್ಷಿ ಸತ್ಯಕ್ಕೆ ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು. ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದೇನೆ. என்ன ஆயிடுச்சாங்க, ಇಲ್ಲಿ ಏನು ಸಂಭವಿಸಿತು? அவர் உடனே என்ன பண்ணா, விழாவில் ஈட்டியை விடுறா. ಆತನ ಪಕ್ಕೆಯಲ್ಲಿ ಅಲ್ಲಿ ಈಟಿಯಿಂದ ತಿವಿಯುತ್ತಾರೆ. ஆக்சுவலா அவர் போனு அவர் எலும்பை உடைக்கலான்னு அவன் யோசிக்கிறான். ಆತನ ಎಲುಬನ್ನು ಒಡಿದು ಹಾಕೋಣ ಎಂಬುದಾಗಿ ಯೋಚಿಸ್ತಾರೆ. ஆனா அவன்கிட்ட முடியல. அதுக்கு பதிலா ஈட்டியை குத்துறா, விழாவில் குத்துறா. ಅವನಿಗೆ ಅದು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆತನ ಪಕ್ಕೆಯಲ್ಲಿ ಈಟಿಯನ್ನು ತೆಗೆದುಕೊಂಡು ಚುಚ್ಚುತ್ತಾನೆ. 36 ವಚನ சொல்லப்பட்டிருக்குது, அவருடைய எலும்புகளில் ஒன்று முடிக்கப்படுவதில்லை என்று வேத ವಾಕ್ಯ ನೆರವೇರುம்பಡಿ ಇವುಗಳೆಲ್ಲ ನಡೆದವು. ಅಲ್ಲಿ 36ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಆತನ ಒಂದು ಎಲುಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರಿತು ಇದಾಯಿತು. ನೆಕ್ಸ್ಟ್ என்ன பண்றாங்க, ನಂತರವಾಗಿ ಏನ್ ಮಾಡ್ತಾರೆ, அவர் உடையில் மேலே சீட்டு போடுறாங்க. ಆತನ ವಸ್ತ್ರದ ಮೇಲೆ ಚೀಟನ್ನು ಹಾಕುತ್ತಾರೆ. ಇದು தீர்க்க தரிசனமாய் முடிந்தது. ಅದು ಪ್ರವಾದನೆ ಮುಖಾಂತರವಾಗಿ ಅದು ತೀರಿತು. அல்லேலூயா. அல்லேலூயா. இயேசு கிறிஸ்துவில் சொல்லப்பட்ட எல்லா தீர்க்க தரிசனங்களும், ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಂತ ಎಲ್ಲಾ ಪ್ರವಾದನೆಯ ವಾಕ್ಯಗಳು, அவருடைய பிறப்பாக இருக்கட்டும், அவருடைய ஊழியமாக இருக்கட்டும், அவருடைய கல்வாரி சிலுவையில அவர் தன் ரத்தத்தை சிந்தி தன் ஜீவனை விட்டதா இருக்கட்டும், ಆತನ ಜನನವಾಗಿರಬಹುದು, ಆತನ ಸೇವೆಯಾಗಿರಬಹುದು, ಆತನ ಕಲ್ವಾರಿ ಶಿಲ್ಬೆಯಲ್ಲಿ ಆತನು ಅನುಭವಿಸಿದಂತ ವೇದನೆಗಳು ಮತ್ತು ಜೀವವನ್ನು ಬಿಟ್ಟಿದ್ದಾಗಿರಬಹುದು, அவருடைய உயிர்த்தெழுதலா இருக்கட்டும், ಆತನ ಪುನರುತ್ಥಾನವಾಗಿರಬಹುದು, ಇವೆಲ್ಲ தீர்க்க தரிசனமாக எழுதப்பட்டவைகள். ಇವೆಲ್ಲವೂ ಪ್ರವಾದನೆಯ ಮುಖಾಂತರವಾಗಿ ಬರೆಯಲ್ಪಟ್ಟಂತದ್ದು. கட்டு கதைகள் அல்ல. ಇದ್ಯಾವುದು ಕಟ್ಟು ಕಥೆಗಳಲ್ಲ. கதையல்லம்மா, ಇದ್ಯಾವುದು ಕಥೆಗಳಲ್ಲ. சரித்திரபூர்வமாக நடந்த சம்பவங்கள். ಇದೆಲ್ಲ ಚರಿತ್ರ ಪೂರ್ವಕವಾಗಿ ನಡೆದಂತ ಸಂಭವಗಳು. கொஞ்சம் வருஷத்துக்கு முன்னாடி நீங்க எல்லாம் எங்க இருந்துப்பீங்க? ಕೆಲವು ವರ್ಷಗಳ ಹಿಂದೆ ನೀವೆಲ್ಲರೂ ಎಲ್ಲಿದ್ರಿ? நாம எங்க இருந்தோம்? ನಾವೆಲ್ಲರೂ ಎಲ್ಲಿದ್ದೆವು? எப்படி இந்த பாக்கியம் கிடைச்சிச்சு? ಹೇಗೆ ಈ ಭಾಗ್ಯ ನಮಗೆ ದೊರಕಿತು? அவர் சிலுவையில அந்த காரியத்தை செய்து முடித்தபடினால. ಆತನು ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಈ ಕಾರ್ಯವನ್ನು ಮಾಡಿ ಮುಗಿಸಿದ ನಿಮಿತ್ತ. May God bless you all. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. அல்லேலூயா. கடைசி வார்த்தை 7வது வார்த்தை. ಕೊನೆಯದಾಗ 7ನೇ ವಾಕ್ಯ லூக்கா எழுதின சுவிசேஷத்தில் 23ஆம் அதிகாரத்தில் 46ஆம் வசனத்தில் அப்படியே சொல்லப்பட்டிருக்கிறது. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. தந்தையே உம்முடைய கையிலே என்னுடைய ஆவியை ஒப்புக் கொடுக்கின்றேன் என்று சொல்லி அவர் தன்னுடைய மூச்சை விட்டார் என்று வேதம் சொல்கின்றது. ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆಂಬುದಾಗಿ ಹೇಳಿ ತನ್ನ ಜೀವವನ್ನು ತಂದೆಯ ಬಳಿ ಒಪ್ಪಿಸಿಕೊಟ್ಟನು. இங்கே பார்க்கின்றோம், இயேசு கிறிஸ்து தந்தை என்று கூப்பிட்டு, தந்தையே என்னுடைய ஆவி உம்ம கையில் ஒப்பு கொடுக்கிறேன். ಈ ಸ್ಥಳದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತ ತಂದೆಯನ್ನು ಕರೆದು, ದೇವರೇ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇನೆಂಬುದಾಗಿ ಹೇಳುವಂಥ ಕಾರ್ಯವನ್ನು ನೋಡ್ತೇವೆ. 2 காரியத்தை உங்கள் முன்பாக வைக்கும்படியே வாஞ்சிக்கின்றேன். 2 ಕಾರ್ಯಗಳನ್ನು ನಿಮ್ಮ ಮುಂದೆ ಇಡಲು ನಾವು ಬಯಸುವಂತವರಾಗಿದ್ದೇವೆ. ஏன் இயேசு கிறிஸ்து தந்தை கையில் தன்னுடைய ஆவியை ஒப்பு கொடுத்தார்? ಏನಕ್ಕಾಗಿ ಯೇಸು ಕ್ರಿಸ್ತನು ತನ್ನ ತಂದೆಯ ಬಳಿಯಲ್ಲಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟನು? வேற யார் கையினா கொடுத்துட்டு போயிருக்கலாமே. ಬೇರೆ ಯಾರ ಕೈಯಲ್ಲಾದ್ರೂ ಕೊಟ್ಟು ಹೋಗ್ಬೋದಿತ್ತಲ್ಲ. அப்படி கொடுத்திருந்தா என்ன ஆயிருக்க போகுது? ಆ ರೀತಿಯಾಗಿ ಕೊಟ್ಟಿದ್ರೆ ಏನಾಗ್ತಿತ್ತು? ரெண்டாவது, ಎರಡನೇದಾಗಿ அப்படி சொல்லாம கூட செத்து போயிருக்கலாமே. ஏன் சொல்லிட்டு தான் சாவணும்? ಆ ರೀತಿ ಹೇಳದೇನೋ ಸಾಯ್ಬೋದಿತ್ತು, ಯಾಕೆ ಹೇಳಿನೇ ಸಾಯ್ಬೇಕಿತ್ತ? சொல்லிட்டு செத்துறதுனால என்ன பிரயோஜனம்? ಆ ಹೇಳಿ ಸತ್ತಿದ್ರಿಂದ ಏನು ಪ್ರಯೋಜನ? அதனுடைய அர்த்தம் என்ன ಅದರ ಅರ್ಥ ಏನಿದೆ என்பதை கவனிக்கும்படியே வாஞ்சிக்கின்றேன். ಈ ರೀತಿಯಾದ ಕಾರ್ಯಗಳಲ್ಲಿ ಗಮನಿಸಬೇಕೆಂಬುದಾಗಿ ನಾವು ನೋಡೋಣ. நம்ம ஒரு பொருளை, முக்கியமான ஒரு பொருளை நம்ம எங்கன்னா போகும்பொழுது யார்கிட்ட கொடுத்துட்டு போவோம்? ಮುಖ್ಯವಾದ ನಮಗೆ ಬೇಕಾಗಿರುವಂಥ ವಸ್ತನ್ನ ಯಾರ ಬಳಿಯಲ್ಲಿ ನಾವು ಕೊಟ್ಟು ಹೋಗ್ತೀವಿ? ஒரு பையன் இருந்தான், ஒரு எல்லாரும் ஒரு பிக்னிக் போயிருக்கிறாங்க. ಒಂದು ಹುಡುಗ ಇದ್ದ, ಎಲ್ಲರೂ ಒಂದು ಪಿಕ್ನಿಕ್ ಹೋಗ್ತಾ ಇದ್ದಾರೆ. அவன் சாப்பிட்றதுக்கோசம் ஒரு திண்டி பொட்டலத்தை அவன் சாப்பிட்றதுக்கு வேண்டியதெல்லாம் ஒரு டப்பாவில் போட்டு அவங்க அம்மா அப்பா அந்த பையன் கையில் கொடுத்துட்டாங்க. ತಿನ್ನುವುದಕ್ಕಾಗಿ ಒಂದು ಪಲಹಾರವನ್ನು ತಾಯಿ ತನ್ನ ಪೇಟೆ ಒಂದು ಬಾಕ್ಸಲ್ಲಿ ಹಾಕಿ ಅವನಿಗೆ ಕೊಟ್ಟಿದ್ರು. ஒரு வேளை ஒரு கிரிக்கெட் மேட்ச்னு வச்சுங்களேன்,
ಒಂದು ವೇಳೆ ನೀವು ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಹೋಗ್ತಾರೆ ಎಂಬ ತಿಳ್ಕೊಳ್ರಿ. எல்லாம் உட்காந்து பார்த்துன்னுக்குறாங்க. ಎಲ್ಲರೂ ಕುಳಿತು ಅಲ್ಲಿ ನೋಡ್ತಾ ಇದ್ದಾರೆ. நடுவில் டக்குன்னு என்ன பண்ண அந்த சின்ன பையன் நான் யூரின் போனோம் அப்படின்னு பார்த்தான். ಅಲ್ಲಿ ಮಧ್ಯದಲ್ಲಿ ನೋಡುವಾಗ ಹುಡುಗ ನಾನು ಯೂರಿನ್ಗೆ ಹೋಗ್ಬೇಕೆಂಬುದಾಗಿ ನೋಡ್ದ. இப்போ கொடுத்து திட்டி பாக்ஸோட சாப்பிட்ற பொருளோடு தூக்கின்னு நம்ம டாய்லெட் போக முடியாது. ತಿಂಡಿ ಬಾಕ್ಸ್ ಅನ್ನು ಹೊತ್ಕೊಂಡು ನಾವು ಟಾಯ್ಲೆಟ್ಗೆ ಹೋಗಕ್ಕೆ ಸಾಧ್ಯವಿಲ್ಲ. யாருக்கிட்ட கொடுத்துட்டு ಈ போறதுன்னு ಬಾಕ್ಸ್ ಅನ್ನ ಯಾರ ಹತ್ರ ಕೊಟ್ಟು ಹೋಗೋದು? இந்த பக்கம் ஒவ்வொருத்தரா பார்த்துன்னு வந்தான். ಈ ಕಡೆ ಒಬ್ಬನ ನೋಡ್ದ. அவங்க அம்மா அப்பா சிஸ்டர் பிரதர் எல்லாம் உட்காந்துக்கிறாங்க. ಅಲ್ಲಿ ನೋಡ ತಂದೆ ತಾಯಿ ಸಹೋದರಿಗಳು ಎಲ್ಲರೂ ಅಲ್ಲಿ ಕುಳಿತುಕೊಂಡಿದ್ದಾರೆ. இந்த பக்கம் தாத்தா உட்காந்துக்கிறாரு, அந்த பாட்டி உட்காந்துக்கிறாங்க. ಆ ಬಲಗಡೆ ನೋಡೋದಾದ್ರೆ ಅಜ್ಜಿ ಎಲ್ಲ ಕುತ್ಕೊಂಡಿದ್ದಾರೆ. இவங்க கையில யாரு கையில குத்துட்டு போறான். ಈಗ ನೋಡೋದಾದ್ರೆ ಯಾರ ಕೈಲಿ ಕೊಟ್ಟು நம்ம வரும்போது சேஃபா எல்லாத்தையும் மொத்தமா நம்ம கையில திருப்பி தரணும். அவங்க ನಾನು ಹಿಂತಿರುಗಿ ಬರುವಂತ ಸಮಯದಲ್ಲಿ ಸಂಪೂರ್ಣವಾಗಿ ಕೊಡುವಂತವ್ರು ಯಾರು? அப்பாவை நம்பலாமா அம்மாவை நம்பலாமா? ತಂದೆಯನ್ನ ನಂಬನ ಅಥವಾ ತಾಯಿಯನ್ನ ನಂಬನ? எல்லாம் பார்த்தான். ಎಲ್ಲರೂ ನೋಡಿದ. லாஸ்ட் அவங்க தாத்தா கிட்ட வந்தான். ಕೊನೆಯದಾಗಿ ಅಜ್ಜನ ಹತ್ರ ಬಂದ. நீ பல்லு செட் எடுத்து வந்துக்கிறியான்னு கேட்டான். ನೀನು ಅಲ್ಸೆಟ್ ತಗೊಂಬಂದಿದ್ಯಾ ಎಂಬುದಾಗಿ ಕೇಳ್ದ. இல்லடா மறந்துட்டு வந்தேன். ಇಲ್ಲ ನಾನು ಮರೆತು ಬಂದಿದ್ದೆ ಎಂಬುದಾಗಿ அப்ப ಹೇಳಿದ. இத புடி, இது நீ கையில வச்சுக்கோ. ಹಂಗಾದ್ರೆ ಇದನ್ನ ಇಡಿ ಅಂತೇಳಿ ಅವ್ರ ಕೈಯಲ್ಲಿ ಕೊಟ್ಟ. நான் டாய்லெட் போயிட்டு வந்த பிறகு என் பாக்ஸ் என்கிட்ட குத்துருனா. ನಾನು ಹೋಗಿ ಅಲ್ಲಿ ಚೌಚಲ ಹೋಗಿ ಬಂದ ಮೇಲೆ ಈ ಬಾಕ್ಸ್ ನನ್ನಲ್ಲಿ ಕೊಡ್ಬೇಕೆಂಬುದಾಗಿ ಕೊಟ್ಟೋದ. ஏன்? ಯಾಕೆ? எல்லாருக்கும் புரிஞ்சிருக்குது உங்களுக்கு. ನಿಮಗೆಲ್ಲರಿಗೂ ಅರ್ಥ அவன் ಆಗಿದೆ. கொடுத்தத மொத்தமா திருப்பி தரத்துக்கு ஒரே ஒரு ஆள் தாங்க தகுதியா இருந்தாங்க. ಅದು ಕೊಟ್ಟು ಮತ್ತೆ ಸಂಪೂರ್ಣವಾಗಿ ತೆಗೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಮಾತ್ರ ಅಜ್ಜ. மீதி பேருக்கு எப்படியாவது ஒரு டெம்ப்டேஷன் வந்திருக்கும், டக்குன்னு எடுத்து சாப்பிடலான்னு. ಬೇರೆಯವರಿಗೆ ಹೆಂಗಾರ ತಿನ್ಬೇಕೆಂಬುದಾದ ಒಂದು ಆಸಕ್ತಿ ಬರುತ್ತೆ. அவன் பிரதரோ சிஸ்டர் என்ன பண்ணுங்க, ஓப்பன் பண்ண ஒன்று மட்டும் எடுத்துட்டா என்ன தெரிஞ்சிட போகுது. ಒಂದು ವೇಳೆ ಅದನ್ನು ಒಂದು ತೆಗೆದ್ರೆ ಮಾತ್ರ ಏನು ಗೊತ್ತಾಗತ್ತೆ. இந்த இயேசு கிறிஸ்து சொன்னாரு, உயிரோடு இருக்கும் பொழுது என்ன சொன்னாரு, என்னுடைய ஜீவனை கொடுப்பதற்கு எனக்கு அதிகாரம் உண்டு, எடுப்பதற்கு எனக்கு அதிகாரம் உண்டுன்னு சொல்லிக்கிறாரு. ಯೇಸು ಕ್ರಿಸ್ತ ಜೀವಿಸುವಂತ ಸಮಯದಲ್ಲಿ ಅಧಿಕಾರ ಏನಂದ್ರೆ ಜೀವನ ಕೊಡುವುದು ಮಾತ್ರ ತೆಗೆದು ಅಲ್ಲ ಅಂತೇಳಿ. கொடுக்கறதுக்கும் அதிகாரம் இருக்குது, ಕೊಡುವುದಕ್ಕೆ ಅಧಿಕಾರ ಇದೆ, அது எடுக்கிறதுக்கும் அதிகாரம் இருக்குது. ತೆಗೆದುಕೊಳ್ಳೋದಕ್ಕೂ ನನಗೆ ಅಧಿಕಾರ ಎಂಬುದಾಗಿ ಹೇಳಿದ್ರು. அப்ப இவ்வளவு அதிகாரம் இருக்கிறவர் யாருக்கிட்டயாவது கொடுத்துட்டு போயிருக்கலாமே. ಆದ್ರೆ ಇಷ್ಟೊಂದು ಅಧಿಕಾರ ಹೊಂದಿದಂತ ದೇವರು ಯಾರ ತರ ಕೊಟ್ಟು ಹೋಗೋದಿತ್ತಲ್ಲ. நான் சாகும்போது கரெக்டா பார்த்து பிதாவை உம்முடைய கையில என்னுடைய ஆவியை ஒப்பு கொடுக்குறேன் ஏன் சொல்லணும்? ಸಾಯುವಂತ ಸಮಯದಲ್ಲಿ ತಂದೆಯ ನನ್ನ ಆತ್ಮವನ್ನು ಒಪ್ಪಿಸಿಕೊಡ್ತೀನಿ ಎಂಬುದಾಗಿ ಯಾಕೆ ಹೇಳಬೇಕು? யோசித்து பாருங்க, ಯೋಚನೆ ಮಾಡಿ ನೋಡಬೇಕು. ஒரு நாளிலே தந்தையாகிய தேவன் அவரு என்னுடைய காரியமாக யாரை நான் இந்த உலகத்தில் அனுப்புவது என்று அவர் கேட்டாராம். ತಂದೆಯಾದ ದೇವರು ನನ್ನ ಕಾರ್ಯದ ನಿಮಿತ್ತವಾಗಿ ಲೋಕಕ್ಕೆ ಯಾರನ್ನ ಕಳಿಸಲಿ ಎಂಬುದಾಗಿ ಕೇಳಿದ್ರು. அது ஏசாயா புத்தகத்தில் 6ஆம் அதிகாரத்தில் 8ஆம் வசனத்தில் சொல்லப்பட்டு இருக்கிறது. ಯೆಶಾಯ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Whom shall I send and who will go for me? எங்களுக்காக யார் போவாங்க இந்த உலகத்தில் போய் அவங்களுக்காக ஜீவனை கொடுத்து ரட்சிப்பதற்கு யாரை அனுப்புறது, யார் போவாங்கன்னு கேட்கிறாரு. ನನ್ನ ಕಾರ್ಯದ ನಿಮಿತ್ತವಾಗಿ ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಜೀವನ ಕೊಡುವುದಕ್ಕಾಗಿ ಯಾರು ಈ ಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಕೇಳಿದ್ರು. அப்போ இயேசு கிறிஸ்து சொன்னாரு, ಆಗ ಯೇಸು ಕ್ರಿಸ್ತನು ಹೇಳಿದ್ರು, என்ன அனுப்புங்க நான் போறேன், ನನ್ನನ್ನು ಕಳಿಸಿಕೊಡ್ರೆ ನಾನು ಹೋಗ್ತೀನಿ ಎಂಬುದಾಗಿ. ஹல்லேலூயா ಹಲ್ಲೆಲೂಯಾ ஹல்லேலூயா ಹಲ್ಲೆಲೂಯಾ. பாருங்க, ನೋಡ್ರಿ, அங்க இவர் அனுப்பிச்சதே யாரு? ಇವರನ್ನ ಕಳಿಸಿಕೊಟ್ಟಿದ್ದು ಯಾರು? தந்தையாகிய தேவன், ತಂದೆಯಾದ ದೇವರು. அந்த பொறுப்பை இவர் எடுத்துக்கின்னு இயேசு கிறிஸ்து உலகத்துல வராரு. ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಲೋಕಕ್ಕೆ ಯೇಸು ಕ್ರಿಸ್ತನು ಬರ್ತಾರೆ. இப்போ அவர் திரும்பி போனோமா போக கூடாதா? ಅವ್ರು ಮತ್ತೆ ಹಿಂತಿರುಗಿ ಹೋಗ್ಬೇಕೋ ಬೇಡವೋ? வேலையை முடிச்ச பிறகு திரும்பி போனோமா போக கூடாதா? ತನ್ನ ಕೆಲಸವನ್ನ ಮಾಡಿ ಮುಗಿಸಿದ ಮೇಲೆ ಹೋಗ್ಬೇಕೋ ಬೇಡವೋ? யாரு அனுப்பிச்சாங்களோ அவங்க கிட்ட தானே போனோம். ಯಾರು ನಮ್ಮನ್ನ ಕಳಿಸಿಕೊಟ್ರು ಅವರ ಬಳಿಯಲ್ಲಿ ನಾವು ಹೋಗ್ಬೇಕೋ ಇಲ್ವೋ? ஒருவேளை பிசாசு கையில என்னுடைய ஆவியை பிசாசே உன் கையில ஒப்பு கொடுக்குறேன் அப்படின்னு கொடுத்துட்டு போயிருக்கலாம். ಒಂದು ವೇಳೆ ಸೈತಾನ ಬಳಿಯಲ್ಲಿ ಸೈತಾನನೇ ನನ್ನ ಆತ್ಮವನ್ನು ನನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೀನಿ ಎಂಬುದಾಗಿ ಕೊಟ್ಟು ಹೋಗೋದಿತ್ತು. ஏஞ்சல்ஸ்க்கு எவ்வளோ ஏஞ்சல்ஸ் இருந்தாங்க, யாருன்னா ஒரு கையில் பத்திரமா வச்சுட்டு இருப்பா, நான் கேட்கும் போது நீ கொடுத்துருங்கோ அப்படின்னு சொல்லியிருக்கலாம். ಎಷ್ಟೋ ಜನ ಅಲ್ಲಿ ಏಂಜಲ್ಗಳು ಇದ್ರು, ಇಟ್ಕೊಳ್ಳಪ್ಪ ಅಂತ ಹೇಳಿ ಒಂದು ವೇಳೆ ಅವರ ಹತ್ರ ಕೊಟ್ಟು ಹೋಗೋದಿತ್ತು. ஆனா பாருங்க, ஏஞ்சலையும் நம்ப முடியாது. ಆದ್ರೂ ಸಹ ಏಂಜಲ್ನು ಸಹ ನಂಬಕ್ಕಾಗಲ್ಲ. அது ஒரு ஏஞ்சல் தான் லூசிஃபர். ಅದರಲ್ಲಿ ಇದ್ದಂತವನೇ ಒಬ್ಬ ಲೂಸಿಫರ್. அவன் தான் பிசாசா மாறினான். ಅವನೇ ಸೈತಾನಾಗಿ ಮಾರ್ಪಟ್ಟನು. யாரையும் நம்ப கூடாது இந்த உலகத்துல. ಈ ಲೋಕದಲ್ಲಿ ಯಾರನ್ನು ನಾವು ನಂಬಬಾರದು. நீ தான் என் உயிர்னு சொல்லி போயிருக்கிற சகோதரனே சகோதரியே, நீ தான் என் உயிர், ನೀನೇ ನನ್ನ ಜೀವ, நீ இல்லாம நான் உயிரோடு இருக்க முடியாது, ನೀನಿಲ್ಲದೆ ನಾನು ಜೀವಂತವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. அட இன்னைக்கு இருந்து நாளைக்கு சாவர பொம்பளையும் ஆம்பளையும் நம்பிக்கின்னு அவங்க தான் என் உயிர்னு சொல்லி நிற்கிற நீ. ಇವತ್ತಿದ್ದು ನಾಳೆ ಸಾಯುವಂತವರನ್ನು ನೋಡಿ ನೀನೇ ನನ್ನ ಜೀವ ಎಂಬುದಾಗಿ ಹೇಳುವಂತವರಾಗಿರ್ತೀವಿ ನಾವು. அவன் என்னை கை விட்டுட்டு போயிட்டான், அதனால நான் தூக்கு மாட்டி சாவறான்றான் மறுத்தேன். ಅವಳು ನನ್ನ ಕೈ ಬಿಟ್ಟು ಹೋದ್ಲು, ಆದ ಕಾರಣ ನಾನು ನೇಣಾಕೊಂಡು ಸತ್ತೋದೆಂಬುದಾಗಿ. பாருங்க, இவன உயிரை யார் கையில் வச்சுக்கிறான் பாருங்க. ನೋಡ್ರಿ, ಇವನ ಜೀವನ ಯಾರ ಕೈಯಲ್ಲಿ ಒಪ್ಪಿಸ್ತಾ ಇದ್ದಾನೆ?
இவனோட உயிரை சாராய கடையில் வச்சுக்கிறான். ಈತನ ಜೀವವನ್ನು ಆತನು ಸಾರಾಯಿ ಅಂಗಡಿಯಲ್ಲಿ ಇಟ್ಟಿದ್ದಾನೆ. அது சாப்பிடாம உயிரோடு இருக்க முடியாது. ಅದು ಕುಡಿದೇ ಅವನು ಜೀವಂತವಾಗಿ ಇರುವುದಕ್ಕೆ இந்த ಸಾಧ್ಯವಿಲ್ಲ. உலகத்துல அநேக பேர் இவங்களை வைத்திருக்கிற இந்த பொக்கிஷத்தை மண் பாத்திரத்திலே வைத்திருக்கதானே இந்த பொக்கிஷத்தை, கர்த்தர் கொடுத்தான பொக்கிஷத்தை அதை பத்திரமா பார்க்காம அவங்க கையில இன்னொருத்தங்க கையில கொடுத்துட்டு போய் நிற்கிறான். ದೇವರು ನಮಗೆ ಕೊಟ್ಟಿರುವಂತ ಒಂದು ಬೊಕ್ಕುಷವನ್ನ, ಮಣ್ಣಿನ ಪಾಂಡದಲ್ಲಿ ಇರುವಂತ ಬೊಕ್ಕುಷವನ್ನ ಬೇರೆಯವರ ಕೈಯಲ್ಲಿ ಕೊಡಬಾರದು. ஆனா இயேசு கிறிஸ்து பொறுப்போட வந்தார் பாருங்க. ಆದ್ರೆ ಯೇಸು ಕ್ರಿಸ್ತನ ಜವಾಬ್ದಾರಿ ಒಂದಿಗೆ ಬಂದರು. அந்த பொறுப்பு முடிச்ச உடனே ಆ ಜವಾಬ್ದಾರಿಯನ್ನು ಮಾಡಿ ಮುಗಿಸಿದ ಮೇಲೆ திரும்பி யார் கொடுத்தாரோ அவங்க கையில தான் திருப்பி தரணும். ಮತ್ ನನ್ನಲ್ಲಿ ಯಾರು ಕೊಟ್ಟರೋ ಅವರಿಗೆ ಹಿಂತಿರುಗಿಸಿ ಕೊಡಬೇಕು. ஹல்லேலூயா. ஹல்லேலூயா. யார் என்ன அனுப்புனாரோ அவங்க கிட்ட தான் போய் நான் ரிப்போர்ட் பண்ணணும். ಯಾರು ನನ್ನನ್ನು ಕಳಿಸಿಕೊಟ್ರೋ ಅವರ ಬಳಿಯಲ್ಲೇ ಹೋಗಿ ನಾನು ರಿಪೋರ್ಟ್ ಅನ್ನ ಕೊಡಬೇಕು. நீங்க என்ன அனுப்பிச்சிங்க, நான் வேலையை முடிச்சிட்டேன், நான் இதோ வந்திருக்கிறேன் உங்க கையில. ನೀವು ನನ್ನನ್ನು ಕಳಿಸಿಕೊಟ್ರು ನಾನು ಕೆಲಸವನ್ನ ಮಾಡಿ ಮುಗಿಸಿದೀನಿ ಎಂಬುದಾಗಿ ಮತ್ತೆ ಕೊಡ್ತೀನಿ ಎಂಬುದಾಗಿ ಹೋಗಬೇಕು. ஹல்லேலூயா. 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 அனுப்பிச்சது ஒருத்தர்னா நம்ம வேற யார்கிட்ட போய் சொல்லுவோமா, நான் என் வேலையெல்லாம் முடிச்சிட்டேன், நான் நீ என்ன வேலை பண்ண, நான் உன்னை அனுப்பவே இல்லைன்னு தான் சொல்லுவான். ಕಳಿಸಿದವರು ಒಬ್ಬರು, ನಾವು ಬೇರೆಯವರ ಬಳಿಯಲ್ಲಿ ಹೋಗಿ ಎಲ್ಲ ಕೆಲಸವನ್ನ ಮಾಡಿ ಮುಗಿಸಿದ ಎಂಬುದಾಗಿ ಹೇಳುವುದಾದ್ರೆ ನಾನು ನಿನ್ನ ಕಳಿಸಿಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ஆனா இங்க இயேசு சொல்றாரு, ಆದ ಕಾರಣ ಯೇಸು ಹೇಳ್ತಾರೆ, பிதாவே நீங்க அனுப்பிச்சிங்க, என் வேலையை முடிச்சேன், இந்தா புடிங்க, திருப்பி என்னோட ஆவியை உன் கையில கொடுக்குறேன். ತಂದೆಯೇ ನೀನು ನನ್ನನ್ನು ಕಳಿಸಿಕೊಟ್ಟಿದ್ಯಾ, ನನ್ನ ಕೆಲಸವನ್ನ ಮಾಡಿ ಮುಗಿಸಿದ್ದೀನಿ, ನನ್ನ ಆತ್ಮವನ್ನು ಹಿಡಿದುಕೊಡ್ರಿ ಎಂಬುದಾಗಿ ಕೈಯಲ್ಲಿ ಒಪ್ಪಿಸಿ ಕೊಡ್ತಾರೆ. இந்த உலகத்தை எதில் மேலேயும் என்னுடைய ஆவியை நான் கொடுக்க மாட்டேன். நீர் கொடுத்துதான் இந்த ஜீவனை வேற யார் கையில நான் கொடுக்க மாட்டேன். ಈ ಲೋಕದಲ್ಲಿ ನೀವು ಕೊಟ್ಟಂತ ಜೀವವನ್ನ ಯಾರು ಕೈಯಲ್ಲಿ ನಾನು ಕೊಡುವುದಿಲ್ಲ. இந்த உலகத்தில் இருக்கிற எது மேலேயும் நான் கொடுக்கறதில்லை. ಈ ಲೋಕದ ಮೇಲೆ ಇರುವುಗಳ ಮೇಲೆ ನಾನು ಯಾವುದರ ಮೇಲೆ ನಾನು ಕೊಡುವುದಿಲ್ಲ. நீர் என்னை அனுப்பினீர், அதை நான் செய்து முடித்தேன் என்று சொல்லி அதை உறுதிப்படுத்தும்படியாக என்னுடைய ஆவி உடைய கையிலே ஒப்பு கொடுக்கின்றேன். ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀಯಾ, ನಾನು ಮಾಡಿ ಮುಗಿಸಿದ್ದೀನಿ, ಅದನ್ನು ದೃಢಪಡಿಸುವುದಕ್ಕಾಗಿ ನನ್ನ ಆತ್ಮವನ್ನು ಹಿಂತಿರಿಸಿ ಕೊಡ್ತೀನಿ ಎಂಬುದಾಗಿ ಹೇಳುತ್ತಾರೆ. ரெண்டாவது பார்க்கிறோம், ಎರಡನೇದಾಗಿ ನೋಡ್ತೇವೆ, இது தந்தைக்கும் மகனுக்குள்ளத ஒரு ரிலேஷன்ஷிப். ತಂದೆಗೆ ಮಗನಿಗೆ ಇರುವಂತ ಒಂದು ಸಂಬಂಧ. அவர் என்ன சொன்னாரு, ಅವ್ರು ಹೇಳಿದ್ರು, அவர் பாருங்க சொல்லாம போயிருந்திருக்கலாம். நான் என் ஆவி உங்க கையில கொடுக்குறேன் அப்படின்னு சொல்லாம கூட செத்து போயிருக்கலாம். ಒಂದು ವೇಳೆ ನನ್ನ ಆತ್ಮವನ್ನು ನಿಮ್ಮ ಕೈಯಲ್ಲಿ ಕೊಪ್ಪಿಸ್ತಾ ಇದ್ದೀನಿ ಎಂಬುದಾಗಿ ಹೇಳದೆ ಅವ್ರು ಸತ್ತು ಹೋಗಿರ್ಬೋದು. என்ன அர்த்தம் அப்படின்னா, ಹಾಗಂದ್ರೆ ಏನ್ ಅರ್ಥ? அவருக்கு எதிர்காலமே தெரியாம செத்து போயிட்டாருன்னு அர்த்தம். அவர் கான்ஃபிடென்ஸே இல்லை, எங்க போறாருன்னு தெரியல, இதுக்கு அப்புறம் என்ன இருக்க போகுதுன்னு தெரியல அவருக்கு. ಅವರಿಗೆ ಮುಂದೆ ಭವಿಷ್ಯತ್ ಕಾಲ ಏನಿದೆ ಎಂಬುದಾಗಿ ತಿಳಿದವನಾಗಿ ಅವರು ಹೋಗ್ತಾರೆ ಎಂಬುದಾಗಿ ಅದಕ್ಕೆ ಅರ್ಥ. ತಿಳಿಯದೆ ಹೋಗ್ತಾರೆ ಎಂಬುದಾಗಿ இங்க பார்க்கிறோம். ಇಲ್ಲಿ ನೋಡ್ತೇವೆ, இயேசு கிறிஸ்துக்கு ஒரு ஃபுல் கான்ஃபிடன்ஸ். நான் இது முடிச்ச உடனே என்னுடைய ஆவியை நான் இவர் கையில் கொடுக்க போறேன், அதை நான் திரும்பி வாங்க போறேன். அந்த பையன் முதல்ல சொல்லிக்கிறேன், நான் கொடுத்துட்டு போனேன்னா திரும்பி வந்து எங்க அப்பா கிட்ட கேட்டேன்னா அவர் திருப்பி அப்படியே தரப்போறாரு. ಯೇಸು ಕ್ರಿಸ್ತನಿಗೆ ದೃಢವಾದ ನಂಬಿಕೆ ಉಂಟು, ನಾನು ಕೊಡುವಂತ ವಸ್ತು ಅವರ ಬಳಿಯಲ್ಲಿ ಕೊಡ್ತೀನಿ, ಮತ್ತೆ ಹಿಂತಿರುಗಿ ಬಂದು ತೆಗೆದುಕೊಳ್ಳುತ್ತೀನಿ ಎಂಬುದಾಗಿ ಒಂದು ದೃಢ ನಂಬಿಕೆ ಉಳ್ಳವರಾಗಿದ್ದರು. ದಟ್ ಇಸ್ ದ ಟ್ರಸ್ಟ್. ತಂದೆಗೂ ಮಗನಿಗೂ ಉಳ್ಳದಾನೇ ಒಂದು ನಂಬಿಕೆ. ಅದು ದೇವರಿಗೂ ಮಗನಿಗಿರುವಂತ ಒಂದು ಬಾಂಧವ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. நம்ம யார் மேல நம்பிக்கை வைப்போம் யோசித்து பாருங்க. ಈಗ ನೋಡ್ರಿ, ನಾವು ಯಾರ ಮೇಲೆ ನಂಬಿಕೆ ಇಡ್ತೀವಿ ನೋಡಿ, ಯೋಚನೆ ಮಾಡಿ. நம்ம இந்த உலகத்துல எல்லார் பேரிலும் நம்ம நம்பிக்கை வைக்கிறோம். ನಾವು ಲೋಕದಲ್ಲಿ ಎಲ್ಲರ ಮೇಲೆ ನಂಬಿಕೆ ಇಡ್ತೀವಿ. நிறைய பேர் சொல்லுவாங்க, நான் உன்னை நம்பினேன், என்ன மோசம் பண்ணிட்டான். ತುಂಬಾ ಜನ ಹೇಳ್ತಾರೆ, ನಾನು ಬಹಳ ನಂಬಿದ್ದೆ ಆದ್ರೆ ನನಗೆ ಮೋಸ ಮಾಡಿಬಿಟ್ರು ಅಂತ. என் வைஃப் நம்பினேன், அவ என்ன மோசம் பண்ணிட்டு ஓடிட்டா. ನನ್ನ ಹೆಂಡತಿಯನ್ನ ನಂಬಿದ್ದೆ ಆದ್ರೂ ಸಹ ನನ್ನ ಮೋಸ ಮಾಡಿ ಓಡಿ ಹೋದಳು. என் மகனை நம்பினேன், என் வீட்டை விட்டே என்ன தரத்திட்டான். ನನ್ನ ಮಗನನ್ನ ನಂಬಿದ್ದೆ ಆದ್ರೆ ನಮ್ಮ ಮನೆಯನ್ನು ಬಿಟ್ಟು ನನ್ನನ್ನು ಓಡಿಸಿ ಬಿಟ್ಟನು. ஆனால் இயேசு கிறிஸ்து சொல்றார் பாருங்க, ಆದ್ರೆ ಯೇಸು ಕ್ರಿಸ್ತನು ಹೇಳ್ತಾರೆ ನೋಡಿ, ஆண்டவரே சாவு இருக்கிற பொழுது, நான் செத்து கொண்டிருக்கிற பொழுதும் கூட நான் உம்மை நம்புகின்றேன். ನಾನು ಸಾಯ್ತಿರುವಂತ ಪರಿಸ್ಥಿತಿಯಲ್ಲೂ ಸಹ ದೇವರೇ ನಾನು ನಿನ್ನ ನಂಬುತ್ತಾ ಇದ್ದೇನೆ. உமக்கும் எனக்கும் இருக்கிறதான இந்த அன்பை ஒன்றும் பிரிக்கவே முடியாது. ನನಗೂ ನಿನಗಿರುವಂತ ಒಂದು ಪ್ರೀತಿಯನ್ನು ಯಾವುದು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ. I still believe you even if I pass through the pain and suffering in my life. என்னோட வாழ்க்கையிலே தொல்லைகளும் கஷ்டங்களும் பிரச்சனை வந்தாலும் கூட இந்த நேரத்திலையும் ஆண்டவரே நீர் எனக்கு காட்டுகிற இந்த அன்பை விட்டு நான் பிரிந்து போகவே மாட்டேன். ನನ್ನ ಜೀವಿತದಲ್ಲಿ ಬರುವಂತ ಬಾಧೆಗಳು, ಕಷ್ಟಗಳು, ವೇದನೆಗಳು, ದುಃಖಗಳ ಮಧ್ಯದಲ್ಲೂ ಸಹ ಈ ಪ್ರೀತಿಯನ್ನು ಅಗಲಿಸಿ ನಾನು ಹೋಗುವುದಿಲ್ಲ ದೇವರು ಎಂಬುದಾಗಿ ಹೇಳುತ್ತಾನೆ. அது அறிக்கை பண்ற ஜனங்களுக்கு, இங்க இருக்கிற ஜனங்கள் எல்லாருக்கும் தெரியணும். இல்லோ, நான் என்னோட ஆவியை அப்பன் கையில் ஒப்பு கொடுக்குறேன், நான் செத்து கொண்டு தான் இருக்கிறேன், நீங்க எல்லாம் பார்த்துட்டு தான் இருக்கிறீங்க. இது பாருங்க, இவருக்கு ஆணி அடிச்சாரு, சாவ போறாரு, போயிடுச்சுன்னு நினைச்சு நிற்கிறேன். இப்போ கூட சொல்றேன், இந்த நேரத்தில் கூட நான் என் அப்பன் தந்தையாகிய என் தேவனை நான் நம்புறேன்.
ದೇವರು ಯೇಸು ಅಲ್ಲಿರುವಂಥ ಜನಗಳಿಗೆ ಪ್ರಕಟಣವಾಗಿ ಹೇಳುತ್ತಾನೆ, ನಾನು ತಂದೆಯ ಬಳಿಯಲ್ಲಿ ಕೊಡ್ತಾ ಇದ್ದೀನಿ, ಆದರೂ ಸಹ ಬಹಳ ತಂದೆಯನ್ನು ನಂಬುವಂಥವನಾಗಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. அவர் சொல்லாம செத்திருந்தா ಅವ್ರು ಹೇಳಿದೆ ಸತ್ತು ಹೋಗಿದ್ರೆ, பாவம்பா இவரு தந்தைன்னு சொல்லினே இருந்தாரு, தந்தையும் வரல, ஒன்னும் காணோம். இங்க ನೋಡಿ, ತಂದೆ ಎಂಬುದಾಗಿ ಹೇಳ್ತಾ ಇದ್ರು, ತಂದೆಯೂ ಬಂದಿಲ್ಲ, ಯಾರು ಬಂದಿಲ್ಲ ಎಂಬುದಾಗಿ. சாகும்போது பாரு எல்லாத்தையும் விட்டுட்டு மறந்துட்டு அப்படியே செத்து போயிட்டாரு. ನೋಡಿ, ಸಾಯುವಂತ ಸಮಯದಲ್ಲಿ ಎಲ್ಲವನ್ನು ಮರೆತವರಾಗಿ ಹೋದ್ರು ಎಂಬುದಾಗಿ ಹೇಳ್ತಾರೆ. ஜனங்க எல்லாம் பார்த்து சொல்றாரு, தந்தையே என்னுடைய உம் கையில ஒப்பு கொடுக்கின்றேன், என்ன நடந்தாலும் சரி எனக்கு தெரியும், நிச்சயமாக நீர் என்னை விட்டு பிரியவே மாட்டீர், என்னுடைய உயிர் உம்முடைய கரத்திலே இருக்கிறது. ನೋಡ್ರಿ, ಅಲ್ಲಿ ಕೊನೆಯದಾಗಿ ಹೇಳ್ತಾರೆ, ತಂದೆಯೇ ನನ್ನ ಆತ್ಮವನ್ನು ನನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ, ನನ್ನ ಜೀವವು ನಿನ್ನ ಕೈಯಲ್ಲಿದೆ, ಅದು ಏನಾದರೂ ಸಹ ಅದು ನಿನ್ನ ಕೈಯಲ್ಲಿದೆ ಎಂಬುದಾಗಿ ಹೇಳ್ತಾರೆ. எந்தன் இயேசுவே உந்தன் அன்பினை என்னை விட்டு பிரிப்பவன் யார்? எந்தன் இயேசுவே உந்தன் அன்பினை என்னை விட்டு பிரிப்பவன் யார்? என்ன தொல்லை நேரிடினோம் அன்பரின் கை இனில் பறிக்கே யாதொன்றுமில்லை இல்லை. என்னுடைய அன்பரின் கையிலிருந்து என்னை யாருமே பிரிக்க முடியாது. ನನ್ನ ಪ್ರೀತಿ ಸ್ವರೂಪನಾದ ದೇವರ ಕೈಯಿಂದ ನನ್ನನ್ನು ಅಗಲಿಸುವುದಕ್ಕೆ ಯಾವುದಿಂದಲೂ ಸಾಧ್ಯವಿಲ್ಲ. என்ன தொல்லை சாவு வந்தாலும் கூட, நான் சிலுவையிலே மரித்துக் கொண்டிருந்தாலும் கூட, என்ன தொல்லை நேரிடினோம் அன்பரின் கையினில் பிரிக்க யாதொன்றுமில்லை இல்லை. என்னை யாருமே என் அப்பன் கையிலிருந்து பிரிக்கவே முடியாது. ಯಾರಿಂದಲೂ ಯಾವುದಿಂದಲೂ ನನ್ನ ತಂದೆಯ ಕೈಯಿಂದ ಅಗಲಿಸುವುದಕ್ಕೆ ಸಾಧ್ಯವೇ ಇಲ್ಲ. என்னுடைய ஜீவன் அவர் கையில ஒப்பு கொடுக்கின்றேன். ನನ್ನ ಜೀವವನ್ನ ಆತನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. நான் ஒவ்வொரு உலகத்திலே இருந்த ஒவ்வொரு நிமிஷமும் அவர் என்ன சொல்றாரோ அதைத்தான் செய்துனே இருந்தேன். ಲೋಕದಲ್ಲಿ ಜೀವಿಸುವಂತ ಒಂದೊಂದು ಕ್ಷಣದಲ್ಲೂ ಅವರು ಏನ್ ಹೇಳ್ತಾರೆ ಅದನ್ನೇ ನಾನು ಮಾಡ್ತಾ ಇದ್ದೀನಿ. இப்போ சிலுவை தொங்கிருக்கும் போதும் கூட நான் அவரோடு கூட தான் இருக்கிறேன். ಈಗ ನಾನು ಶಿಲುಬೆಯಲ್ಲಿ ನೇತಾಡ್ತಿರುವಂತ ಸಮಯದಲ್ಲೂ ಸಹ ನಾನು ಅವರ ಸಂಗಡ ಒಡಂಬಡಿಕೆಯಲ್ಲಿ ಇದ್ದೇನೆ ಎಂಬುದಾಗಿ. நான் மரித்த பின்பும் என்னுடைய ஜீவன் அவர் கையில தான் இருக்கும். ನನ್ನ ಸತ್ತ ಮೇಲೂ ಸಹ ನನ್ನ ಜೀವವು ಆತನ ಕರಗಳಲ್ಲಿಯೇ. அவர் சொல்லாம செத்திருந்தார்னா நம்பிக்கை இல்லாம செத்திருக்காருன்னு அர்த்தம். ಅವ್ರು ಹೇಳದೆ ಸತ್ತೋಗಿದ್ರೆ ನಂಬಿಕೆ ಇಲ್ಲದವರಾಗಿ ಸತ್ತವರಿಗೆ. ஆனால் இப்பொழுது ஒரு நம்பிக்கையோடு கூட சொல்றாரு, என்னுடைய ஜீவன் உம்முடைய கரத்தில் இருக்குது, நான் வரும்போது ஆண்டவரே அதை நான் பெற்றுக்கொள்வேன். ಈಗ ದೃಢ ನಂಬಿಕೆ ಉಳ್ಳವರಾಗಿ ಹೇಳುತ್ತಾರೆ, ದೇವರೇ ನಾನು ಮತ್ತೆ ಹಿಂತಿರುಗಿ ಬರುವಂತ ಸಮಯದಲ್ಲಿ ಅದನ್ನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ. வேதம் சொல்கிறது, ಸತ್ಯವಾಕ್ಯ ಹೇಳಲ್ಪಟ್ಟಿದೆ, தேவனாகிய கர்த்தர் அவரை 3ஆம் நாளிலே உயிரோடு எழுப்பினாராம். ತಂದೆಯಾದ ದೇವರು 3ನೇ ದಿನದಲ್ಲಿ ಆತನ ಜೀವಂತವಾಗಿ ಎಬ್ಬಿಸುತ್ತಾನೆ ಎಂಬುದಾಗಿ. ತಂದೆಯಾಗಿಯ தேவன் இவரை எழுப்பினார் என்று வேதம் சொல்கிறது. ತಂದೆಯಾದ ದೇವರು ಆತನ ಎಬ್ಬಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. அப்படின்னா பாருங்க, எவ்வளோ ட்ரஸ்ட் பாருங்க, இவர் எவ்வளோ நம்பி அவர் தந்தைகிட்ட கொடுக்குறாரோ அதே அளவுக்கு அவரு நம்பி இவர் உயிரோடு எழுப்புறாரு. ನೋಡ್ರಿ, ಯೇಸು ಎಷ್ಟು ದೃಢ ನಂಬಿಕೆ ಉಳ್ಳವನಾಗಿ ತಂದೆಯ ಬಳಿಯಲ್ಲಿ ಕರಗಳಲ್ಲಿ ತನ್ನ ಜೀವನ ಕೊಟ್ಟಿದ್ರು, ಅದೇ ರೀತಿಯಲ್ಲಿ ತಂದೆಯಾದ ದೇವರು ಸಹ ನಂಬಿಕೆ ಉಳ್ಳವರಾಗಿ ಅವತನ ಜೀವಂತವಾಗಿ ಎಬ್ಬಿಸಿದನು. 2 ತಿಮೋಥಿ புத்தகத்துல 1ஆம் அதிகாரம் 12ஆம் வசனம் சொல்கிறது. 2 ತಿಮೋಥಿ ಪತ್ರಿಕೆಯಲ್ಲಿ 1ஆம் அதிகாரம் 12ஆம் வசனம், 1ನೇ ವಾಕ್ಯ ಅಧ್ಯಾಯ 2ನೇ ವಾಕ್ಯ ವಚನ 12ನೇ ವಚನವನ್ನು ಓದೋಣ. For this reason I suffer these things, nevertheless I am not ashamed, for I know whom I have believed, and I am persuaded that he is able to keep that I have committed to him until that day. ನಾನು ಅವ್ರ ಕೈಲಿ ಒಪ್ಪು ಕೊಡ್ತಿದ್ದೆ, ಅವ್ರು ಕಾಪಾಡುವರು. ನಾನು ಆತನ ಕರಗಳಲ್ಲಿ ಒಪ್ಪಿಸಿಕೊಟ್ಟಾಗಿದೆ, ಆತ ನನ್ನ ಕಾಪಾಡುವನು. ஹல்லேலூயா, 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 ஹல்லேலூயா. ನಾನು என் தேவன் கையில ஒப்பு கொடுத்ததே அது கடைசி வரையும் காப்பாற்றுவாரு. ನಾನು ದೇವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ಬಿಟ್ಟಿದ್ದೀನಿ, ಕೊನೆಯ ತನಕ ಆತನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ஹல்லேலூயா, ஹல்லேலூயா, ஹல்லேலூயா. ஹல்லேலூயா.
அதனால தான் இயேசு கிறிஸ்துக்கு நன்றாக தெரியும், அந்த அப்பம் கையில் கொடுத்தா அவர் அதை டேமேஜ் பண்ண மாட்டாரு, அது அவர் மோசம் பண்ண மாட்டாரு, அதை நான் பெற்றுக்கொள்வேன்னு சொல்லி எல்லாருக்கும் டிக்ளேರ್ பண்றாரு. ಆದ ಕಾರಣ ನನ್ನ ಜೀವನ ಆತ್ಮವನ್ನ ದೇವರ ತಂದೆಯ ಬಳಿಯಲ್ಲಿ ಕೊಡ್ತಾ ಇದ್ದೀನಿ. ಅದರ ನಿಮಿತ್ತವಾಗಿ ಯಾವ ಹಾನಿಯೂ ಆಗುವುದಿಲ್ಲ, ಅದರ ನಿಮಿತ್ತವಾಗಿ ಯಾವ ಮೋಸ ಆಗುವುದಿಲ್ಲ ಎಂಬುದಾಗಿ ಅಲ್ಲಿರುವಂತ ಎಲ್ಲ ಜನಗಳ ಮುಂದೆ ಪ್ರಕಟಿಸುವಂತ ದೇವರಾಗಿದ್ದಾನೆ. ஹல்லேலூயா. ಹಲ್ಲೆಲೂಯಾ. ரெண்டே கொஸ்டின். இந்த உலகத்துல நம்ம போகிற பொழுது நம்முடைய ஆவியை யார் கையில் ஒப்பு கொடுப்போம்? ಈ ಲೋಕವನ್ನ ಬಿಟ್ಟು ಅಗಲುವಂತ ಸಮಯದಲ್ಲಿ ನಮ್ಮ ಆತ್ಮವನ್ನ ಯಾರ ಕೈಯಲ್ಲಿ இந்த ಒಪ್ಪಿಸಿಕೊಡುತ್ತೇವೆ? உலகத்துல வாழ்கிற பொழுது நம்முடைய ஆத்மா யார் கையில இருக்குது? ಈ ಲೋಕದಲ್ಲಿ ಜೀವಿಸುವಂತ ಸಮಯದಲ್ಲಿ ನಮ್ಮ ಆತ್ಮ ಯಾರ ಕೈಯಲ್ಲಿ ಇದೆ? நாம் சாகிற பொழுது நிச்சயத்தோட சாவோமா? ನಾವು ಸಾಯುವಂತ ಸಮಯದಲ್ಲಿ ಒಂದು ನಿರೀಕ್ಷೆಯೊಂದಿಗೆ ನಾವು ಸಾಯ್ತೀವ? எந்த இயேசுவே உந்த நண்பினை என்னை விட்டு பிரிப்பவன் யார்? எந்த இயேசுவே உந்த நண்பினை என்னை விட்டு பிரிப்பவன் யார்? என்ன தொல்லை நேரிடினோ அன்பரின் கையினில் பறிக்கையாதொன்றுமில்லை இல்லை. இன்னாத்துமாவே கர்த்தரை துதி, அவர் நாமம் அதிசயமே. இன்னாத்துமாவே அவர் செய்ததாம் உதவிகளை மறவாமலையே இயேசுவை வாழ்நாள் எல்லாம் துதி செய். கர்த்தர் தாமே உங்களை ஒருவரையும் ஆசீர்வதிப்பாராக. ஆமென். ಕರ್ತನು ತಾವು ಎಲ್ಲರನ್ನು ಆಶೀರ್ವದಿಸಲಿ. ಆಮೆನ್.